ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ಕ್ಲಾಸ್ನಾಗ ಏನು ಡಿಸ್ಕಸ್ ಮಾಡೋಣಪ್ಪ ಅಂತಂದ್ರೆ ಕೆಮಿಸ್ಟ್ರಿ ನೆಕ್ಸ್ಟ್ ಚಾಪ್ಟರ ಯಾವುದಂತಂತಂದ್ರೆ ನೀರು ಬಗ್ಗೆ ಏನು ಮಾಡೋಣಪ್ಪ ಅಂದ್ರೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ನೀರು ಅಂತಂದ್ರೆ ಏನು ರೀ? ವಾಟರ್. ಈ ಚಾಪ್ಟರ್ ಒಳಗೆ ನಾವು ಏನೇನು ಡಿಸ್ಕಸ್ ಮಾಡ್ತೇವಪ್ಪ ಅಂತಂತಂದ್ರೆ ನೀರಿನ ಗುಣಲಕ್ಷಣಗಳು, ಆಮೇಲೆ ನೀರು ಯಾವುದರಿಂದ ಆಗಿದೆ, ಆಮೇಲೆ ನೀರಿನ ಗುಣಲಕ್ಷಣಗಳು, ಆಮೇಲೆ ಶುದ್ಧ ನೀರು ಇದ್ರ ಬಗ್ಗೆ ಏನು ಮಾಡ್ತೀವಿ ಅಂದ್ರೆ ಡಿಸ್ಕಸ್ ಮಾಡ್ತೀವಿ. ಆಮೇಲೆ ಏನಪ್ಪ ಅಂದ್ರೆ ಗಡಸು ನೀರು, ಈ ಗಡಸು ನೀರು ಎಂದರೇನು, ಇವುಗಳ ಬಗ್ಗೆ ಎಕ್ಸಾಮ್ದಾಗ ವಾಸಲ ಕೇಳಿದರು. ಗಡಸು ನೀರು ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಮೆದು ನೀರು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಆಮೇಲೆ ಈ ಗಡಸುತನವನ್ನು ಹೋಗಲಾಡಿಸುವಂತಹ ವಿಧಾನಗಳು, ಆಮೇಲೆ ಅವುಗಳ ನಡುವೆ ಇರುವಂತಹ ವ್ಯತ್ಯಾಸ. ಆಮೇಲೆ ಏನಪ್ಪಾ ಅಂತಂದ್ರೆ ಎನಾಮಲಸ್ ಬಿಹೇವಿಯರ್ ಆಫ್ ವಾಟರ್. ಇದನ್ನ ಇಂಗ್ಲೀಷ್ನಾಗ ಎಕ್ಸಾಮ್ದಾಗ ಕೇಳ್ತಾರೆ. ಎನಾಮಲಸ್ ಬಿಹೇವಿಯರ್ ಆಫ್ ವಾಟರ್ ಎಂದರೇನು, ಅಥವಾ ಎನಾಮಲಸ್ ಗುಣಲಕ್ಷಣ ನೀರಿನ ಎನಾಮಲಸ್ ಗುಣ ಎಂದರೇನು. ಎನಾಮಲಸ್ ಅಂತಂದ್ರೆ ಏನ್ರಿ? ಅಸಂಗತ. ಏನು ಹಿಂಗಂತಂದ್ರೆ ಇದ್ರ ಬಗ್ಗೆನೂ ಏನು ಮಾಡ್ತೇವಪ್ಪ ಅಂದ್ರೆ ಡಿಸ್ಕಷನ್ ಮಾಡ್ತೇವೆ. ಇವುಗಳ ಎಲ್ಲ ಬಗ್ಗೆ ಏನು ಮಾಡ್ತೇವಪ್ಪ ಅಂದ್ರೆ ಈ ಚಾಪ್ಟರ್ ಒಳಗೆ ಡಿಸ್ಕಸ್ ಮಾಡ್ತೇವೆ. ಶುದ್ಧ ನೀರು ಅನ್ನೋಕೆ ಏನಂತಾರಪ್ಪ ಅಂದ್ರೆ ಇಂಗ್ಲೀಷ್ನಾಗ ಪ್ಯೂರ್ ವಾಟರ್. ಆಮೇಲೆ ಗಡಸು ನೀರು ಅನ್ನೋಕೆ ಏನಂತಾರಪ್ಪ ಅಂದ್ರೆ ಹಾರ್ಡ್ ವಾಟರ್. ಆಮೇಲೆ ಮೆದು ನೀರು ಅನ್ನೋಕೆ ಏನಂತಾರಪ್ಪ ಅಂದ್ರೆ ಸಾಫ್ಟ್ ವಾಟರ್. ಆಮೇಲೆ ಏನಪ್ಪ ಅಂದ್ರೆ ಇವು ಮೆಥಡ್ಸ್ ಬರ್ತಾವೆ. ಆಮೇಲೆ ಏನಪ್ಪ ಅಂದ್ರೆ ಗುಣಲಕ್ಷಣ ಅಂದ್ರೆ ಏನ್ರಿ? ಕ್ಯಾರೆಕ್ಟರಿಸ್ಟಿಕ್ಸ್. ಇವುಗಳ ಬಗ್ಗೆ ಏನು ಮಾಡೋಣಪ್ಪ ಅಂದ್ರೆ ಈ ಕ್ಲಾಸು ಡಿಸ್ಕಸ್ ಮಾಡೋಣ. ಫಸ್ಟ್ ಏನಪ್ಪ ಅಂದ್ರೆ ನೀರು ಎದರಿಂದ ಆಗೈತಿ, ನೀರು ಅನ್ನುವಂಥದ್ದು ಯಾವುದರಿಂದ ಮಾಡಲ್ಪಟ್ಟಿದೆ. ನೀರು ಹೈಡ್ರೋಜನ್ ಅಣು ಮತ್ತು ಆಕ್ಸಿಜನ್ ಅಥವಾ ಆಮ್ಲಜನಕ. ಹೈಡ್ರೋಜನ್ ಮತ್ತು ಆಮ್ಲಜನಕ ಅಂದ್ರೆ ಏನ್ರಿ? ಆಕ್ಸಿಜನ್. ಈ ಎರಡು ಅಣುಗಳಿಂದ ಮಾಡಲ್ಪಟ್ಟಿದೆ. ಅದು ಎಷ್ಟಪ್ಪ ಅಂತಂದ್ರೆ ಹೈಡ್ರೋಜನ್ನಿನ ಎರಡು ಅಣುಗಳು, ಆಮೇಲೆ ಆಮ್ಲಜನಕದ ಒಂದು ಅಣು ಸೇರಿ ಏನಾಗತ್ತಪ್ಪ ಅಂತಂದ್ರೆ ನೀರು ಉಂಟಾಗುತ್ತದೆ. ಅದರ ಸೂತ್ರ ಏನಪ್ಪಾ ಅಂತಂದ್ರೆ H2O. ಹಿಂಗ ನೀರು ಹೈಡ್ರೋಜನ್ ಮತ್ತು ಆಮ್ಲಜನಕದಿಂದ ಆಗಿದೆ ಅಂತ ಹೇಳಿದಂಥ ವಿಜ್ಞಾನಿ ಯಾರಪ್ಪ ಅಂದ್ರೆ ಹೆನ್ರಿ ಕ್ಯಾವೆಂಡಿಸ್. ಹೆನ್ರಿ ಕ್ಯಾವೆಂಡಿಸ್ ಅನ್ನುವಂಥ ವಿಜ್ಞಾನಿ ಮೊದಲ ಬಾರಿಗೆ ಹೇಳ್ತಾನೆ. ಈಗೇನಪ್ಪ ಅಂದ್ರೆ ನೀರಿನ ಗುಣಲಕ್ಷಣಗಳ ಬಗ್ಗೆ ನೋಡೋಣ್ರಿ. ಏನವ ನೀರಿನ ಗುಣಲಕ್ಷಣ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್. ನೀರಿನ ಗುಣಲಕ್ಷಣಗಳ ಬಗ್ಗೆ ನೋಡೋಣ. ನೀರಿನ ಗುಣಲಕ್ಷಣಗಳು ಇಂಗ್ಲೀಷ್ನಾಗ ಏನಂತಾರಪ್ಪ ಇದಕ್ಕೆ? ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಾಟರ್. ಅಂತ ಕರೀತಾರೆ. ಒಂದೇದೇನಪ್ಪ ಅಂತಂದ್ರೆ ನೀರಿನ ಗುಣಲಕ್ಷಣ ಇದು ಹೈಡ್ರೋಜನ್ ಮತ್ತು ಆಕ್ಸಿಜನ್ದಿಂದ ಮಾಡಲ್ಪಟ್ಟಿದೆ. ಆಗಲೇ ನೋಡಿದ ನಾವು ಹೈಡ್ರೋಜನ್ ಮತ್ತು ಆಮ್ಲಜನಕದಿಂದ ಮಾಡಲ್ಪಟ್ಟಿದೆ. ಹೈಡ್ರೋಜನ್ ಮತ್ತು ಆಮ್ಲಜನಕದಿಂದ ಮಾಡಲ್ಪಟ್ಟಿದೆ. ಆಮೇಲೆ ಇದರ ರಾಸಾಯನಿಕ ಸೂತ್ರ ಏನಪ್ಪಾ ಅಂದ್ರೆ H2O. ಆಮೇಲೆ ನೋಡ್ರಿ, ಇದನ್ನು ಸಾರ್ವತ್ರಿಕ ದ್ರಾವಕ ಎಂದು ಕರೆಯುತ್ತಾರೆ. ಸಾರ್ವತ್ರಿಕ ದ್ರಾವಕ ಎಂದು ಕರೆಯುತ್ತಾರೆ. ಇಂಗ್ಲಿಷ್ನಾಗ ಏನಂತಾರಪ್ಪ ಇದಕ್ಕೆ? ಯೂನಿವರ್ಸಲ್ ಸಾಲ್ವಂಟ್ ಎಂದು ಕರೆಯುತ್ತಾರೆ. ಯಾಕೆ ಹಿಂಗೆ ಕರೀತಾರಪ್ಪ ಅಂದ್ರೆ ನೋಡ್ರಿ, ಈ ಸಾಲ್ವಂಟ್ ಅಂತಂದ್ರೆ ಏನ ಮೊದಲು ನಿಮಗೆ ಗೊತ್ತಿರಬೇಕು. ಈ ದ್ರಾವಕ ಅಂದ್ರೆ ಏನೋ ಗೊತ್ತಿರಬೇಕು.
ನೋಡ್ರಿ ಕೆಮಿಸ್ಟ್ರಿ ಒಳಗೆ 3 ಬರ್ತಾವು. ಏನಪ್ಪಾ ಅಂತಂದ್ರೆ ದ್ರವ್ಯ, ದ್ರಾವಕ, ಮತ್ತೇನಪ್ಪಾ ಅಂತಂದ್ರೆ ದ್ರಾವಣ. ಇವು 3 ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ದ್ರವ್ಯ ಅಂತಂತಂದ್ರೆ ಏನ? ಸೊಲ್ಯೂಟ್. ದ್ರವ್ಯ ಅಂದ್ರೆ ಇಂಗ್ಲೀಷ್ನಾಗ ಏನಂತಾರೆ? ಸೊಲ್ಯೂಟ್ ಅಂತ ಕರೀತಾರೆ. ದ್ರಾವಕ ಅಂತಂದ್ರೆ ಏನ? ಇಂಗ್ಲೀಷ್ನಾಗ ಏನಂತಾರಪ್ಪ ಅಂದ್ರೆ ಸಾಲ್ವಂಟ್ ಅಂತ ಕರೀತಾರೆ. ದ್ರಾವಣ ಅಂತಂದ್ರೆ ಏನ? ಅದಕ್ಕೆ ಏನಂತಾರಪ್ಪ ಅಂದ್ರೆ ಸೊಲ್ಯೂಷನ್ ಅಂತ ಕರೀತಾರೆ. ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಈಗ ಯಾವ ವಸ್ತು ಕರಗುತ್ತದೆಯೋ, ಯಾವ ವಸ್ತು ಕರಗುತ್ತದೆಯೋ ಅದಕ್ಕೇನಂತಾರಪ್ಪ ಅಂದ್ರೆ ಸೊಲ್ಯೂಟ್ ಅಂತ ಕರೀತಾರೆ, ದ್ರವ್ಯ ಅಂತ ಕರೀತಾರೆ. ಯಾವ ವಸ್ತು ಕರಗಿಸಿಕೊಳ್ಳುತ್ತದೆಯೋ ಕರಗಿಸಿಕೊಳ್ಳುವಂತಹ ವಸ್ತುಗೆ ಏನಂತ ಕರೀತಾರು? ದ್ರಾವಕ ಅಂತ ಕರೀತಾರೆ. ಆಮೇಲೆ ದ್ರವ್ಯ ಮತ್ತು ದ್ರಾವಕ ಸೇರಿ ಉಂಟಾಗುವುದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಸೊಲ್ಯೂಷನ್ ಅಥವಾ ದ್ರಾವಣ ಅಂತ ಕರೀತಾರೆ. ಈಗ ಉದಾಹರಣೆ ನೋಡ್ರಿ, ಇದ್ರೊಳಗೆ ಗ್ಲಾಸ್ ಒಳಗೆ ನೀರು ತಗೋರಿ, ಅದ್ರೊಳಗೆ ನೀವು ಏನು ಹಾಕ್ರಿ? ಉಪ್ಪನ್ನ ಹಾಕಿದಾಗ ಅದ್ರೊಳಗೆ ದ್ರವ್ಯ ಯಾವ್ದಾಕತಿ, ದ್ರಾವಕ ಯಾವ್ದಾಗತ್ತ, ದ್ರಾವಣ ಯಾವ್ದಾಗತ್ತ? ಇಮ್ಯಾಜಿನ್ ಮಾಡ್ರಿ. ನೋಡ್ರಿ, ದ್ರವ್ಯ ಅನ್ನೋದೇನ? ಯಾವುದು ಕರಗುತ್ತದೆಯೋ. ಈಗ ನೋಡ್ರಿ, ಇದ್ರೊಳಗೆ ಉಪ್ಪು ಕರಗೈತಿ, ನೀರೊಳಗೆ ಏನಪ್ಪಾ ಅಂತಂದ್ರೆ ಉಪ್ಪು ಕರಗೈತಿ, ಅಂದ್ರೆ ಇದ್ರೊಳಗೆ ದ್ರವ್ಯ ಯಾವ್ದಾಗತ್ತ? ಉಪ್ಪು. ಅಂದ್ರೆ ಸೊಲ್ಯೂಟ್. ಯಾವ ವಸ್ತು ಕರಗುತ್ತದೆಯೋ ಅದಕ್ಕೆ ಸೊಲ್ಯೂಟ್ ಅಂತ ಕರೀತಾರೆ. ಉಪ್ಪು ಕರಗಾತತಿ, ಎದ್ರೊಳಗೆ ಕರಗಾತತಿ? ನೀರೊಳಗೆ ಕರಗಾತತಿ. ಅಂದ್ರೆ ಯಾವುದು ಕರಗಿಸಿಕೊಳ್ಳುತ್ತತಿ? ನೀರು ಉಪ್ಪನ್ನ ಕರಗಿಸಿಕೊಳ್ಳುತ್ತದೆ. ಈ ನೀರಿಗೆ ಏನಂತ ಕರೀತಾರು? ದ್ರಾವಕ ಅಂತ ಕರೀತಾರೆ, ಅಂದ್ರೆ ಸಾಲ್ವೆಂಟ್ ಅಂತ ಕರೀತಾರೆ. ಅದೇ ರೀತಿ ಈ ಉಪ್ಪು ನೀರಿಗೆ ಏನಂತ ಕರೀತಾರೋ? ಟೋಟಲ್ ಸಾಲ್ಟ್ ನೀರಿಗೆ, ಉಪ್ಪಿನ ನೀರಿಗೆ ಏನಂತ ಕರೀತಾರು? ಸೊಲ್ಯೂಷನ್ ಅಂತ ಕರೀತಾರೆ, ದ್ರಾವಣ ಅಂತ ಕರೀತಾರೆ. ಅರ್ಥ ಆತ್ರಿ? ನೀರನ್ನೋದು ಯಾವುದು ಕರಗುತ್ತದೆಯೋ ಅದಕ್ಕೆ ಏನಂತಾರು? ದ್ರವ್ಯ. ದ್ರವ್ಯ ಅನ್ನೋದು ನೆನಪಿಟ್ಕೋಕ್ಕಿಂತನೂ ಸೊಲ್ಯೂಟ್ ಅಂತ ನೆನಪಿಟ್ಕೋಬೇಕು. ಆಮೇಲೆ ಯಾವುದು ಕರಗಿಸಿಕೊಳ್ಳುತ್ತದೆಯೋ ಅಂದ್ರೆ ತನ್ನೊಳಗೆ ಯಾವುದು ಕರಗಿಸಿಕೊಳ್ಳುತ್ತದೆಯೋ ಅದಕ್ಕೆ ಏನಂತ ಕರೀತಾರು? ಸಾಲ್ವಂಟ್ ಅಂತ ಕರೀತಾರೆ. ಯಾವುದು ದ್ರವ್ಯ ಮತ್ತು ದ್ರಾವಕದಿಂದ ನಿರ್ಮಾಣವಾಗುವುದಕ್ಕೆ ಏನಂತ ಕರೀತಾರು? ಸೊಲ್ಯೂಷನ್ ಅಥವಾ ದ್ರಾವಣ ಅಂತ ಕರೀತಾರೆ. ಇದನ್ನ ಯಾಕೆ ಎಕ್ಸ್ಪ್ಲೇನ್ ಮಾಡಿದಪ್ಪ ಅಂತಂದ್ರೆ, ನೀರಿನ ಗುಣಲಕ್ಷಣ ನೋಡತ್ತಿದ್ದು ಅದ್ರೊಳಗೆ ಏನು ಬಂತಂದ್ರೆ ಕಾನ್ಸೆಪ್ಟ, ನೀರನ್ನ ಸಾರ್ವತ್ರಿಕ ದ್ರಾವಕ ಎಂದು ಕರೆಯುತ್ತಾರೆ. ದ್ರಾವಕ ಅಂತಂದ್ರೆ ಸಾಲ್ವೆಂಟ್ ಅಂತ. ಅಂದ್ರೆ ದ್ರಾವಕ ಅಂದ್ರೆ ಏನ್ರಿ? ಕರಗಿಸಿಕೊಳ್ಳುತ್ತದೆ. ಅಂದ್ರೆ ಜಗತ್ತಿನಲ್ಲಿರುವಂತಹ ಆಲ್ಮೋಸ್ಟ್ ಎಲ್ಲ ವಸ್ತುಗಳನ್ನ ನೀರು ತನ್ನಲ್ಲಿ ಕರಗಿಸಿಕೊಳ್ಳುವಂತ ಗುಣವನ್ನ ಹೊಂದೈತಿ. ಇಲ್ಲಿ ನೋಡ್ರಿ, ದ್ರಾವಕ ಅಂತ ಹೇಳಿ ಬಂತಲ್ಲ ರೀ, ಸಾಲ್ವಂಟ್ ಅಂದ್ರೇನ? ಕರಗಿಸಿಕೊಳ್ಳುವಂತಹ ಗುಣ. ನೀರು ಕರಗಿಸಿಕೊಳ್ಳುವಂತಹ ಎಲ್ಲ ವಸ್ತುಗಳನ್ನು ಆಲ್ಮೋಸ್ಟ್, ಎಲ್ಲಾನು ಅಲ್ಲ, ಆಲ್ಮೋಸ್ಟ್ 90% ಎಲ್ಲ ವಸ್ತುಗಳು ನೀರಿನಲ್ಲಿ ಕರಗುತ್ತವೆ, ಜಗತ್ತಿನಲ್ಲಿರುವಂಥ ಎಲ್ಲ ವಸ್ತುಗಳು. ಅದಕ್ಕೆ ಏನಂತ ಕರೀತಾರೆ? ಇದಕ್ಕೆ ಸಾರ್ವತ್ರಿಕ ದ್ರಾವಕ ಎಂದು ಕರೆಯುತ್ತಾರೆ. ಯೂನಿವರ್ಸಲ್ ಸಾರ್ವತ್ರಿಕ ದ್ರಾವಕ ಎಂದು ಕರೆಯುತ್ತಾರೆ. ಇದರ್ಥ ಆಯ್ತು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಶುದ್ಧ ನೀರು ಅಂತ ಬರ್ತದ್ರಿ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವಪ್ಪ ಅಂತಂದ್ರೆ ಶುದ್ಧ ನೀರು. ಏನೀಗ ಶುದ್ಧ ನೀರು ಅಂತಂದ್ರೆ ಏನ? ಶುದ್ಧ ನೀರು ಅಂತಂದ್ರೆ ಏನ? ಈಗ ನಾವು ಮನೆಯೊಳಗೆ ನಾರ್ಮಲ್ ಆಗಿ ಕುಡಿಯಾಕೋದು ಯೂಸ್ ಮಾಡ್ತೇವಲ್ಲ, ಅದಕ್ಕೆ ಏನನ್ನಂಗಿಲ್ಲಪ್ಪ ಅಂದ್ರೆ ಶುದ್ಧ ನೀರು ಅಂತ ಕರೆಯಂಗಿಲ್ಲ. ಮತ್ತೆ ಎದಕ್ಕೆ ಶುದ್ಧ ನೀರು ಅಂತ ಕರಿತಾರೆ? ಮತ್ತು ನಾವು ಕುಡಿಯುವ ನೀರಿಗೇನೆ ಶುದ್ಧ ಅಂತೀವಿ, ಮತ್ತು ಅದನ್ಯಾಕೆ ಶುದ್ಧ ನೀರು ಅಂತ ಕರೆಯಂಗಿಲ್ಲಪ್ಪ ಅಂದ್ರೆ, ಈ ಶುದ್ಧ ನೀರಿನಲ್ಲಿ ಯಾವುದೇ ರೀತಿಯಾದಂತಹ ಲವಣಾಂಶಗಳು ಇರುವುದಿಲ್ಲ. ಏನಿವು ಲವಣಾಂಶಗಳು ಅಂತಂದ್ರೆ ಏನ್ರಿ? ಈಗ ನೀರೊಳಗಿರುವಂತಹ ಮ್ಯಾಗ್ನೇಷಿಯಂ ಆಗಿರ್ಬೋದು, ಖನಿಜ ಆಗಿರ್ಬೋದು, ಆಮೇಲೆ ಯಾವುದೇ ರೀತಿಯಾದಂಥ ಕ್ಯಾಲ್ಸಿಯಂ ಆಗಿರ್ಬೋದು, ಇವೇನೂ ಇರಂಗಿಲ್ಲ ರೀ ನೀರೊಳಗೆ. ಮತ್ತು ಏನಿರ್ತಾವಪ್ಪ ಅಂತಂದ್ರೆ ಕೇವಲ ಹೈಡ್ರೋಜನ್ನ ಮತ್ತು ಆಕ್ಸಿಜನ್ ಅನ್ನುವಂತಹ 2 ಅಣುಗಳು ಇರ್ತಾವೆ ಇದ್ರಾಗ. ಉಳ್ಕಿದ ಎಕ್ಸ್ಟ್ರಾ ಏನೂ ಆ್ಯಡ್ ಆಗಿರಂಗಿಲ್ಲ. ಈ ಎಕ್ಸ್ಟ್ರಾ ಏನೂ ಆ್ಯಡ್ ಆಗಿರ್ಕಿಲ್ಲಪ್ಪ ಅಂತಂದ್ರೆ ಅದಕ್ಕೆ ಏನಂತ ಕರೀತಾರೆ? ಶುದ್ಧ ನೀರು ಅಂತ ಕರೀತಾರೆ. ಈ ಲವಣಾಂಶಗಳು ಇರ್ಲಿಲ್ಲಪ್ಪ ಅಂತಂದ್ರೆ ಇದ್ರೊಳಗೆ ಏನಾಗಲ್ಲಪ್ಪ ಅಂತಂದ್ರೆ ವಿದ್ಯುತ್ ಹರಿಯಂಗಿಲ್ಲ. ಅದಕ್ಕೆ ಇದಕ್ಕೆ ಏನಂತಾರ್ರಿ? ವಿದ್ಯುತ್ ಅವಾಹಕ ಎಂದು ಕರೆಯುತ್ತಾರೆ. ಎದಕ್ಕೆ? ಶುದ್ಧ ನೀರಿಗೆ. ಮತ್ತೀಗ ನಾವು ಮನ್ಯಾಗದು ಅಕಸ್ಮಾತ್ ನೀರು ಯೂಸ್ ಮಾಡತ್ತಿರ್ತೀವಿ, ಕರೆಂಟ್ ಹತ್ತಿತ್ತಂತಂದ್ರೆ ಜಾಸ್ತಿ ಹತ್ತಲ್ರಿ ಅಂತಾರ. ಆದ್ರೆ ಅದು ಶುದ್ಧ ನೀರಲ್ಲ. ಅದು ಏನಪ್ಪಾ ಅಂದ್ರೆ ಅಶುದ್ಧ ನೀರು ಅಂತಂದ್ರೆ ಕೊಳಕ್ ನೀರಲ್ಲ. ಆ ಶುದ್ಧ ನೀರೊಳಗೆ ಏನಪ್ಪಾ ಅಂತಂದ್ರೆ ಲವಣಾಂಶಗಳು ಇರ್ತಾವೆ. ಲವಣಾಂಶಗಳು ಅಂದ್ರೆ ಯಾವ ಬರ್ತಾವು? ಸೋಡಿಯಂ ಆಗಿರ್ಬೋದು, ಮ್ಯಾಗ್ನೇಷಿಯಂ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು, ಇವೆಲ್ಲವೂ ಇರ್ತಾವೆ. ಅವು ಏನು ಮಾಡ್ತಾವು?
ಅಕಸ್ಮಾತ್ ಕರೆಂಟ್ ಏನಾರ ಅದ್ರೊಳಗೆ ಸಪ್ಲೈ ಆತಪ್ಪ ಅಂತಂದ್ರೆ ಆ ಕರೆಂಟನ್ನು ಅಂದ್ರೆ ವಿದ್ಯುತ್ ಶಕ್ತಿಯನ್ನು ಪ್ರಸರಿಸುವಂತಹ ಗುಣವನ್ನು ಹೊಂದ್ಯಾವು. ಯಾವುವು? ಆ ಲವಣಾಂಶಗಳು. ಈ ಲವಣಾಂಶಗಳು ಎಲ್ಲಿರಂಗಿಲ್ಲ? ಶುದ್ಧ ನೀರೊಳಗೆ ಇರಂಗಿಲ್ಲ. ಅದಕ್ಕೆ ಇವಕ್ಕೆ ಏನಂತ ಕರೀತಾರೆ? ವಿದ್ಯುತ್ ಅವಾಹಕ ಅಂತ ಕರೀತಾರೆ. ಉದಾಹರಣೆ ಏನು ಬರ್ತದಪ್ಪ ಅಂದ್ರೆ ಶುದ್ಧ ನೀರಿಗೆ ಮಳೆ ನೀರು. ಮಳೆ ನೀರು ಎನ್ನುವುದು ಒಂದು ಶುದ್ಧ ನೀರು. ಅರ್ಥ ಆತ್ರಿ? ಅದ್ರೊಳಗೆ ಯಾವುದೇ ರೀತಿಯಾದಂಥ ಲವಣಾಂಶಗಳು ಇರಂಗಿಲ್ಲ. ಕೇವಲ ಏನಿರ್ತಾವ್ರಿ? ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇರ್ತಾವೆ. ಮತ್ತು ಈ ಹೈಡ್ರೋಜನ್ನ ಮತ್ತು ಆಕ್ಸಿಜನ್ ಏನಪ್ಪಾ ಅಂತಂತಂದ್ರೆ ಇವೇನು ಮತ್ತು ನೀರಿನ ವಿದ್ಯುತ್ತನ್ನು ಪ್ರಸಾರ ಮಾಡಬೇಕಾಗಿತ್ತಲ್ಲ ಅಂತ ಕರಿಬೋದು. ಆದ್ರೆ ಈ ಹೈಡ್ರೋಜನ್ನ ಮತ್ತು ಆಕ್ಸಿಜನ್ನ ಪ್ರಮಾಣ ಎಷ್ಟಿರ್ತದಪ್ಪ ಅಂತಂದ್ರೆ ಕಡಿಮೆ ಇರ್ತತಿ. ಹೈಡ್ರೋಜನ್ನ ಮತ್ತು ಆಕ್ಸಿಜನ್ನ ಪ್ರಮಾಣ ಏನಿರ್ತತಿ? ಕಡಿಮೆ ಇರ್ತತಿ. ಅದಕ್ಕೇನಪ್ಪ ಅಂತಂತಂದ್ರೆ ಅಷ್ಟು ಪ್ರಮಾಣದಲ್ಲಿ ವಿದ್ಯುತ್ತನ್ನು ಪ್ರಸಾರ ಮಾಡುವಂಥ ಕೆಪಾಸಿಟಿ ಇರಂಗಿಲ್ಲ ಇವಕ್ಕೆ. ಇದ್ರ ಜೊತೆ ಎಕ್ಸ್ಟ್ರಾ ಲವಣಾಂಶಗಳು ಇದ್ದುಪ್ಪ ಅಂತಂದ್ರೆ ಏನಾಕತ್ರಿ? ವಿದ್ಯುತ್ ಪ್ರಸಾರ ಆಕತಿ. ಈ ಶುದ್ಧ ನೀರೊಳಗೆ ಏನಿರಂಗಿಲ್ಲ? ಈ ಲವಣಾಂಶಗಳು ಇರಂಗಿಲ್ಲ. ಉದಾಹರಣೆ ಯಾವ ಬರ್ತಾವು? ಮಳೆ ನೀರು ಬರ್ತತಿ. ಆಮೇಲೆ ಡಿಸ್ಟಿಲ್ಡ್ ವಾಟರ್. ಈಗ ನಾವು ಕಾರ್ ಒಳಗದು ಯೂಸ್ ಮಾಡ್ತಾ ಗೊತ್ತ್ರಿ ಡಿಸ್ಟಿಲ್ಡ್ ವಾಟರ. ಅದು ಏನಪ್ಪಾ ಅಂತಂತಂದ್ರೆ ಶುದ್ಧ ನೀರು. ಅದು ಏನಪ್ಪಾ ಅಂತಂದ್ರೆ ಏನ್ರಿ? ಶುದ್ಧ ನೀರು. ಅದ್ರೊಳಗೆ ಏನಿರಂಗಿಲ್ಲಪ್ಪ ಅಂತಂದ್ರೆ ಲವಣಾಂಶಗಳು ಇರಂಗಿಲ್ಲ. ಆಮೇಲೆ ಬಟ್ಟಿ ಇಳಿಸಿದ ನೀರು, ಅದಕ್ಕೆ ಏನಂತಾರು? ಡಿಸ್ಟಿಲ್ಡ್ ವಾಟರ್ ಅಂತ ಕರೀತಾರೆ. ಅದ್ರೊಳಗೆ ಏನಿರಂಗಿಲ್ಲ ರೀ? ಲವಣಾಂಶಗಳು ಇರಂಗಿಲ್ಲ. ಅದಕ್ಕೆ ಏನು ಮಾಡಲ್ಲವ? ವಿದ್ಯುತ್ತನ್ನು ಪ್ರಸಾರ ಮಾಡುವುದಿಲ್ಲ. ಆಮೇಲೆ ಈ ನೀರಿನ ಪಿ ಎಚ್ ವ್ಯಾಲ್ಯೂ ಎಷ್ಟಿರ್ತದಪ್ಪ ಅಂತಂದ್ರೆ ಶುದ್ಧ ನೀರಿನ ಪಿ ಎಚ್ ವ್ಯಾಲ್ಯೂ ಅಂತಂದ್ರೆ ಏನ್ರಿ? ನಾನು ನಿಮ್ಗೆ ನಿನ್ನೆ ಕ್ಲಾಸು ಎಕ್ಸ್ಪ್ಲೇನ್ ಮಾಡೀನಿ. ಆ್ಯಸಿಡ್ ಬೇಸ್ ಒಳಗೆ ಎಕ್ಸ್ಪ್ಲೇನ್ ಮಾಡೀನಿ. ಪಿ ಎಚ್ ಅಂತಂದ್ರೆ ಏನ? ಪವರ್ ಆಫ್ ಹೈಡ್ರೋಜನ್. ಅಂದ್ರೆ ಹೈಡ್ರೋಜನ್ ಎಷ್ಟು ಅಣುಗಳು ಇರ್ತಾವು ಅದ್ರ ಮೇಲೆ ಏನಾಕತ್ತಿ? ಪಿ ಎಚ್ ವ್ಯಾಲ್ಯೂ ಡಿಪೆಂಡ್ ಆಗುತ್ತೆ. ಅಂದ್ರೆ ಈಗ ಯಾವ್ದು ಹೈಡ್ರೋಜನ್ ಅಣುಗಳು ಎಷ್ಟು ಹೆಚ್ಚಿಗೆ ಇರ್ತಾವಲ್ಲ ಅಷ್ಟು ಏನಾಕತ್ತಪ್ಪ ಅಂದ್ರೆ ಅಸಿಡಿಟಿ, ಪಿ ಎಚ್ ವ್ಯಾಲ್ಯೂ ಏನಾಗತ್ತೆ ರೀ? ಅಸಿಡಿಟಿ ಪ್ರಮಾಣ ಜಾಸ್ತಿ ಆಕತಿ. ಈಗ ಶುದ್ಧ ನೀರಿನ ಪಿ ಎಚ್ ವ್ಯಾಲ್ಯೂ ಎಷ್ಟಿರ್ತದಪ್ಪ ಅಂತಂದ್ರೆ 7 ಐತಿ. ಶುದ್ಧ ನೀರಿನ ಪಿ ಎಚ್ ವ್ಯಾಲ್ಯೂ ಎಷ್ಟೈತಿ? 7 ಐತಿ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಇದು ಆಮ್ಲೀಯ ಗುಣವನ್ನು ಹೊಂದಿಲ್ಲ, ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿಲ್ಲ. ಆಮ್ಲೀಯ ಗುಣವನ್ನು ಹೊಂದಿಲ್ಲ ಮತ್ತು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿಲ್ಲ. ಇದೇನಪ್ಪ ಅಂದ್ರೆ ನ್ಯೂಟ್ರಲ್ ಐತಿ. ಅದು ಯಾವುದು? ಶುದ್ಧ ನೀರು. ಅದೇ ಈಗ ನಾವು ನಾರ್ಮಲ್ ಮನೆಯೊಳಗೆ ಯೂಸ್ ಮಾಡುವಂಥ ನೀರು 7 ಇರಂಗಿಲ್ಲ ರೀ. ಅದ್ರದ್ದು ಏನಿರ್ತದಪ್ಪ ಅಂತಂದ್ರೆ ಆಮ್ಲೀಯತೆ ಪಿ ಎಚ್ ವ್ಯಾಲ್ಯೂ ಏನಿರ್ತತಿ? ಕಡಿಮೆ ಇರ್ತತಿ. 6.3 ಹಿಂಗೆ ಇರ್ತತಿ. ಯಾಕಂದ್ರೆ ಅದ್ರೊಳಗೆ ಲವಣಾಂಶಗಳು ಇರ್ತಾವೆ. ಅದ್ರೊಳಗೆ ಏನಪ್ಪಾ ಅಂತಂದ್ರೆ ಲವಣಾಂಶಗಳು ಇರ್ತಾವೆ. ಆಮೇಲೆ ಈ ಶುದ್ಧ ನೀರು ಏನಪ್ಪಾ ಅಂದ್ರೆ ಕುಡಿಯಲು ಯೋಗ್ಯವಲ್ಲ. ಶುದ್ಧ ನೀರು ಏನಪ್ಪಾ ಅಂತಂದ್ರೆ ಕುಡಿಯಲು ಯೋಗ್ಯವಲ್ಲ. ಅರ್ಥ ಆತ್ರಿ? ಆಮೇಲೆ ನೋಡ್ರಿ ನೆಕ್ಸ್ಟ್ ನೀರೊಳಗೆ ಟೈಪ್ಸ್ ಬರ್ತಾವೆ. ನೀರೊಳಗೆ ಏನಪ್ಪಾ ಅಂತಂದ್ರೆ ವಿಧಗಳು ಬರ್ತಾವೆ. ಯಾವ ಇದ್ರ ಬಗ್ಗೆನೂ ಎಕ್ಸಾಮ್ದಾಗ ಕೇಳಿದಾರು ನೋಡ್ರಿ. ನೀರಿನ ವಿಧಗಳು ಏನಿವು ನೀರಿನ ವಿಧಗಳು ಅಂತಂದ್ರೆ ಯಾವ ಬರ್ತಾವಪ್ಪ ಅಂದ್ರೆ ಒಂದು ಮೆದು ನೀರು. ಇದಕ್ಕೆ ಇಂಗ್ಲೀಷ್ನಾಗ ಏನಂತಾರು? ಸಾಫ್ಟ್ ವಾಟರ್ ಅಂತ ಕರೀತಾರೆ. ಆಮೇಲೆ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಗಡಸು ನೀರು. ಗಡಸು ನೀರು. ಇದಕ್ಕೇನಂತಾರಪ್ಪ ಅಂದ್ರೆ ಹಾರ್ಡ್ ವಾಟರ್ ಅಂತ ಕರೀತಾರೆ. ಸಾಫ್ಟ್ ವಾಟರ ಮತ್ತು ಹಾರ್ಡ್ ವಾಟರ. ಏನು ಹಿಂಗಂದ್ರೆ ಏನ? ಮೆದು ನೀರು ಅಂತಂದ್ರೆ ಏನ? ಗಡಸು ನೀರು ಅಂತಂದ್ರೆ ಏನ? ನೋಡ್ರಿ, ಮೆದು ನೀರು ಅಂತಂದ್ರೆ ಇದು ಸಾಬೂನಿನೊಂದಿಗೆ ವರ್ತಿಸಿ ನೊರೆಯನ್ನ ಕೊಡುತ್ತದೆ. ಸಾಬೂನಿನೊಂದಿಗೆ ವರ್ತಿಸಿ ಏನ್ ಮಾಡ್ತತಿ? ನೊರೆಯನ್ನ ಕೊಡುತ್ತದೆ. ಯಾವುದು? ಮೆದು ನೀರು. ಆದ್ರೆ ಈ ಗಡಸು ನೀರು ಏನ್ ಮಾಡಂಗಿಲ್ಲಪ್ಪ ಅಂದ್ರೆ ಸಾಬೂನಿನೊಂದಿಗೆ ವರ್ತಿಸಿ ನೊರೆಯನ್ನ ಕೊಡುವುದಿಲ್ಲ. ನೊರೆ ಅಂತಂದ್ರೆ ಏನ್ರಿ? ಬುರುಗ್. ವರ್ತಿಸಿ ನೊರೆಯನ್ನು ಕೊಡುವುದಿಲ್ಲ. ಆಮೇಲೆ ಈ ಮೆದು ನೀರು ಅನ್ನಕ ಲವಣಾಂಶಗಳು ಇದ್ರಾಗ ಇರ್ತಾವೇನ? ಇತರಾಗೂ ಇರ್ತಾವೆ. ಯಾವ ಲವಣಾಂಶಗಳು ಅಂತಂದ್ರೆ ಕಡಿಮೆ ಪ್ರಮಾಣದ್ದು. ಉದಾಹರಣೆ ಅಂತಂದ್ರೆ ಸೋಡಿಯಂ, ಪೊಟ್ಯಾಷಿಯಂ ಆಗಿರ್ಬೋದು. ಯಾವ? ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಈ ಲವಣಾಂಶಗಳು ಎತ್ತರವು ಇರ್ತಾವು? ಮೆದು ನೀರೊಳಗೆ ಇರ್ತಾವೆ. ಅದೇ ರೀತಿ ಗಡಸು ನೀರೊಳಗೆ ಯಾವ ಇರ್ತಾವಪ್ಪ ಅಂತಂದ್ರೆ
ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಇದ್ರ ಬಗ್ಗೆ ನಾ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಲವಣಾಂಶಗಳು ಇರ್ತಾವೆ ಎತ್ರೊಳಗೆ ಗಡಸು ನೀರೊಳಗೆ. ಆಮೇಲೆ ಮೆದು ನೀರು ಕುಡಿಯಲು ಯೋಗ್ಯವಾಗಿರುತ್ತದೆ. ಏನಪ್ಪ ಮೆದು ನೀರು ಅಂತಂದ್ರೆ ಏನ್ರಿ? ಕುಡಿಯಲು ಯೋಗ್ಯವಾಗಿರುತ್ತದೆ. ಕುಡಿಯಲು ಯೋಗ್ಯ. ಇದು ಕುಡಿಯಲು ಯೋಗ್ಯವಲ್ಲ. ಕುಡಿಯಲು ಏನ್ರಿ? ಯೋಗ್ಯವಲ್ಲ. ಕುಡಿಯಲು ಯೋಗ್ಯವಲ್ಲ. ಆಮೇಲೆ ಬಟ್ಟೆ ತೊಳೆಯಲು ಏನಪ್ಪಾ ಅಂದ್ರೆ ಇದು ನೀರು ಯೂಸ್ ಆಗುತ್ತೆ. ಬಟ್ಟೆ ಪಾತ್ರೆ ತೊಳೆಯಲು, ಬಟ್ಟೆ ತೊಳೆಯಲಾಗಿರ್ಬೋದು, ಆಮೇಲೆ ಪಾತ್ರೆಗಳನ್ನು ತೊಳೆಯಲಾಗಿರ್ಬೋದು. ಇವುಗಳಲ್ಲಿ ಏನಾಗತ್ತಪ್ಪ ಅಂದ್ರೆ ಈ ನೀರು ಯೂಸ್ ಆಗುತ್ತೆ. ಇವುಗಳು ಏನಪ್ಪಾ ಅಂದ್ರೆ ಗಡಸು ನೀರು ಏನಾಗಲ್ರಿ, ಯೂಸ್ ಆಗಲ್ಲ. ಈ ಗಡಸು ನೀರು ಅಂತಂದ್ರೆ ಏನ? ಬೋರಿನ ನೀರು ನೋಡ್ರಿ ಉದಾಹರಣೆ. ಏನಪ್ಪಾ ಅಂದ್ರೆ ಬೋರ್ವೆಲ್ ನೀರು. ಬೋರ್ವೆಲ್ ನೀರು. ಈ ಬೋರ್ವೆಲ್ ನೀರೊಳಗೆ ಯೂಸ್ ಮಾಡಿರ್ಬೇಕಾದ್ರೆ ನೀವು ಆ ಬೋರ್ವೆಲ್ ಒಳಗೆ ನೀರೊಳಗೆ ಯೂಸ್ ಮಾಡಿದಾಗ ಏನಾಗತ್ತಪ್ಪ ಅಂದ್ರೆ ಬುರುಗು ಬರಂಗಿಲ್ಲ. ಆಮೇಲೆ ಅವು ಬಟ್ಟೆಗಳು ಏನಾಗಲ್ಲಪ್ಪ ಅಂದ್ರೆ ಕ್ಲೀನ್ ಆಗಲ್ಲ. ಯಾಕಂದ್ರೆ ಈ ಬೋರ್ವೆಲ್ ನೀರು ಅನ್ನೋದೇನ ಒಂದು ಗಡಸು ನೀರು. ಗಡಸು ನೀರು ಅಂತಂದ್ರೆ ಏನ? ಇದ್ರೊಳಗೆ ಕ್ಯಾಲ್ಸಿಯಮ್ ಮತ್ತು ಮ್ಯಾಗ್ನೇಷಿಯಂ ಅಣುಗಳು ಏನಾಗಿರ್ತಾವು? ಮಿಕ್ಸ್ ಆಗಿರ್ತಾವು. ಅದರಿಂದ ಏನಾಗಿರುತ್ತಪ್ಪ ಅಂದ್ರೆ ಇದು ಇದ್ರ ಏನವ ಬಟ್ಟೆಗಳು ಏನಾಗಲ್ಲ, ಸ್ವಚ್ಛ ಆಗಲ್ಲ. ಈಗ ನೋಡ್ರಿ ಕಂಪ್ಲೀಟ್ ಆಗಿ ಏನು ಮಾಡೋಣಪ್ಪ ಅಂದ್ರೆ ಗಡಸು ನೀರು ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಣ. ಈಗ ಮೆದು ನೀರು ಬಗ್ಗೆ ಗೊತ್ತಾಯ್ತು ನಿಮಗೆ. ಮೆದು ನೀರು ಅಂದ್ರೆ ಈಗ ನಾವು ನಾರ್ಮಲ್ ಆಗಿ ಮನೆಯೊಳಗೋದು ಕುಡಿತೇವಲ್ಲ, ಅವೆಲ್ಲ ಏನಪ್ಪಾ ಅಂದ್ರೆ ಮೆದು ನೀರು ಬರ್ತಾವೆ. ಅವು ಏನು ಮಾಡ್ತಾವ್ರಿ? ಸಾಬೂನಿನೊಂದಿಗೆ ವರ್ತಿಸಿ ನೊರೆಯನ್ನ ಕೊಡ್ತಾವೆ. ನೊರೆ ಅಂತಂದ್ರೆ ಏನ? ಬುರುಗು. ಅದ್ರೊಳಗೆ ನಾರ್ಮಲ್ ಆಗಿರುವಂತಹ ಲವಣಾಂಶಗಳು ಯಾವ್ರಿ? ಸೋಡಿಯಮ ಮತ್ತು ಪೊಟ್ಯಾಷಿಯಮ. ಇವು ಕುಡಿಯಲು ಯೋಗ್ಯ ಇರ್ತಾವೆ. ಮತ್ತು ಬಟ್ಟೆ ಮತ್ತು ಪಾತ್ರೆ ತೊಳೆಯಲು ಏನಾಕವ್ರಿ? ಇವು ಯೂಸ್ ಆಕಾವು. ಹಾರ್ಡ್ ವಾಟರ್ ಅಂತಂದ್ರೆ ಏನ? ಸಾಬೂನಿನೊಂದಿಗೆ ವರ್ತಿಸಿ ನೊರೆಯನ್ನ ಕೊಡುವುದಿಲ್ಲ. ಇದ್ರೊಳಗೆ ಯಾವ ಇರ್ತಾವಪ್ಪ ಅಂದ್ರೆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಇರ್ತಾವೆ. ಈ ಕ್ಯಾಲ್ಸಿಯಮ ಮತ್ತು ಮ್ಯಾಗ್ನೇಷಿಯಂ ಒಳಗೆ ಒಂದಷ್ಟು ಇವು ಬರ್ತಾವೆ, ರಾಸಾಯನಿಕಗಳು ಬರ್ತಾವೆ. ಅವುಗಳ ಬಗ್ಗೆ ಡೀಟೇಲ್ ಆಗಿ ನೋಡೋಣಂತ. ಇವು ಕುಡಿಯಲು ಯೋಗ್ಯವಲ್ಲ. ಉದಾಹರಣೆ ಏನು ಬರ್ತಾವಪ್ಪ ಅಂದ್ರೆ ಬೋರ್ವೆಲ್ ನೀರು ಬರ್ತತಿ. ನೋಡ್ರಿ ನಾವು ಮೊದಲು ಏನು ಮಾಡೋಣಪ್ಪ ಅಂದ್ರೆ ಈಗ ಗಡಸು ನೀರು ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಇದ್ರ ಬಗ್ಗೆನೇ ಎಕ್ಸಾಮ್ದಾಗ ಭಾಳ ಸಲ ಕೇಳಿದಾರು. ಗಡಸು ನೀರು. ಗಡಸು ನೀರು ಇದಕ್ಕೇನಂತಾರು? ಹಾರ್ಡ್ ವಾಟರ್ ಅಂತ ಕರೀತಾರೆ. ಹಾರ್ಡ್ ವಾಟರ್ ಅಂತ ಕರೀತಾರೆ. ನೋಡು ಇದ್ರೊಳಗೆ ಇರುವಂತಹ ಲವಣಾಂಶಗಳು ಯಾವ ಅಂತ ಹೇಳಿದ್ ನಾನು? ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಅಂತೇಳಿ ಹೇಳಿನಿ. ಯಾವ ಬರ್ತಾವು? ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ. ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಲವಣಾಂಶಗಳು ಮಿಕ್ಸ್ ಆಗಿರ್ತಾವೆ. ಈ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಒಳಗೆ ಯಾವ್ಯಾವ ಬರ್ತಾವಪ್ಪ ಅಂತಂತಂದ್ರೆ ಕ್ಲೋರೈಡ್ ಮತ್ತು ಸಲ್ಫೇಟ್. ಇದನ್ನ KS ಎಕ್ಸಾಮ್ದಾಗ ಕೇಳಿದಾರೆ ಒಂದ್ಸಲ. ಕ್ಲೋರೈಡ್, ಸಲ್ಫೇಟ್ ಮತ್ತೇನಪ್ಪ ಅಂತಂದ್ರೆ ಬೈಕಾರ್ಬೋನೇಟ್. ಇವು ಅಣುಗಳು ಇದ್ದುಪ್ಪ ಅಂತಂದ್ರೆ ಅಥವಾ ಇವು ಲವಣಾಂಶಗಳು ಇದ್ದು ಅಂತಂದ್ರೆ ಅದಕ್ಕೆ ಗಡಸು ನೀರು ಅಂತ ಕರೀತಾರೆ. ಅಂದ್ರೆ ಏನಪ್ಪಾ ಅಂದ್ರೆ ಏನೇನು ಇರ್ಬೇಕಂದ್ರೆ ಅದ್ರೊಳಗೆ ಕ್ಯಾಲ್ಸಿಯಂ ಕ್ಲೋರೈಡ್, ಆಮೇಲೆ ಮ್ಯಾಗ್ನೇಷಿಯಂ ಕ್ಲೋರೈಡ್, ಆಮೇಲೆ ಏನಪ್ಪಾ ಅಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್, ಆಮೇಲೆ ಏನಪ್ಪಾ ಅಂದ್ರೆ ಮ್ಯಾಗ್ನೇಷಿಯಂ ಸಲ್ಫೇಟ್, ಆಮೇಲೆ ಏನಂದ್ರೆ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್, ಆಮೇಲೆ ಮ್ಯಾಗ್ನೇಷಿಯಂ ಬೈಕಾರ್ಬೋನೇಟ್. ಇವು 6 ಲವಣಾಂಶಗಳು ಇರಬೇಕು. ಎಕ್ಸಾಮ್ದಾಗ ಕೇಳ್ತಾರೆ ನೀರಿನ ಗಡಸುತನಕ್ಕೆ ಕಾರಣವಾಗುವಂಥ ಲವಣಾಂಶಗಳು ಅಂತೇಳಿ ಕೇಳಿ ತೆಳಗೆ ಆಪ್ಷನ್ದಾಗ 1 ಹೇಳಿಕೆ 2 ಹೇಳಿಕೆ ಅಂತ ಕೊಡ್ತಾರೆ. ಬೈಕಾರ್ಬೋನೇಟ್ ಯಾವ್ಯಾವ ಕೊಡ್ತಾರಪ್ಪ ಅಂದ್ರೆ ಸಲ್ಫೇಟ್. ಯಾವ ಮೇನ್ ನೆನ್ಪಿಟ್ಕೋಬೇಕಾಗಿದ್ದು ಯಾವ್ರಿ? ಕ್ಯಾಲ್ಸಿಯಮ ಮತ್ತು ಮ್ಯಾಗ್ನೇಷಿಯಂ ಅಂತ 2 ನೆನ್ಪಿಟ್ಬೇಕು. ಆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಒಳಗೆ ಯಾವ್ಯಾವ ಬರ್ತಾವು? ಸಲ್ಫೇಟ್ ಒಂದು ನೆನ್ಪಿಟ್ಬೇಕು, ಬೈಕಾರ್ಬೋನೇಟ್ ನೆನ್ಪಿಟ್ಬೇಕು, ಕ್ಲೋರೈಡ್ ನೆನ್ಪಿಟ್ಬೇಕು. ಕ್ಲೋರೈಡ್, ಸಲ್ಫೇಟ್, ಬೈಕಾರ್ಬೋನೇಟ್ ಇವು ಎರಡೂ ಈಗ 3ಕ್ಕೂ ಅಪ್ಲೈ ಮಾಡ್ಬೇಕು. ಕ್ಯಾಲ್ಸಿಯಂ ಕ್ಲೋರೈಡ್, ಮ್ಯಾಗ್ನೇಷಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಸಲ್ಫೇಟ್, ಮ್ಯಾಗ್ನೇಷಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಬೈಕಾರ್ಬೋನೇಟ್, ಮ್ಯಾಗ್ನೇಷಿಯಂ ಬೈಕಾರ್ಬೋನೇಟ್. ಇವು 6 ಲವಣಾಂಶಗಳು ಇದ್ದುಪ್ಪ ಅಂದ್ರೆ ಆ ನೀರಿಗೆ ಏನಂತ ಕರೀತಾರು? ಗಡಸು ನೀರಂತೆ ಕರೀತಾರೆ. ಈ ಗಡಸು ನೀರು ಇತ್ತಪ್ಪ ಅಂತಂದ್ರೆ ಏನಾಗುತ್ತೆ? ಇದು
ಬುರುಗನ್ನ ಕೊಡಂಗಿಲ್ಲ, ಸಾಬೂನಿನೊಂದಿಗೆ ವರ್ತಿಸಿ ಏನಾಗಲ್ಲ, ಬುರುಗನ್ನ ಕೊಡಂಗಿಲ್ಲ. ಬುರುಗು ಕೊಡಂಗಿಲ್ಲಪ್ಪ ಅಂತಂದ್ರೆ ಏನಾಗತ್ರಿ, ನೀರು ಸ್ವಚ್ಛ ಆಗಲ್ಲ. ನೀರೇನಾಗಲ್ಲಪ್ಪ ಅಂತಂದ್ರೆ ಸ್ವಚ್ಛ ಆಗಲ್ಲ. ಹೆಂಗಾಗತ್ತೆ ನೋಡ್ರಿ, ಈಗ ನಾರ್ಮಲ್ ಆಗಿ ಬಟ್ಟೆಯನ್ನ ವಾಶ್ ಮಾಡ್ತಿರ್ತೀರಿ. ಬಟ್ಟೆ ವಾಶ್ ಮಾಡುವಾಗ ಈ ಹಾರ್ಡ್ ವಾಟರನ್ನ ಯೂಸ್ ಮಾಡಿರಿ ಅಂತ ಹೇಳಿ ತಿಳ್ಕೊರಿ. ಹಾರ್ಡ್ ವಾಟರ್ನ ಯೂಸ್ ಮಾಡಿರಿ. ಹಾರ್ಡ್ ವಾಟರ್ನ ಯೂಸ್ ಮಾಡಿದಾಗ ಏನಾಗಲ್ಲ, ಇದು ನೊರೆಯನ್ನ ಕೊಡಂಗಿಲ್ಲ. ಸಾಬೂನಿನೊಂದಿಗೆ ವರ್ತಿಸಿ ಏನಾಗಲ್ರಿ, ನೊರೆಯನ್ನ ಕೊಡಂಗಿಲ್ಲ. ನೊರೆ ಕೊಡ್ಲಿಕ್ಕಪ್ಪ ಅಂತಂದ್ರೆ ಆ ಸಾಬೂನಿನಲ್ಲಿರುವಂತಹ ಲವಣಾಂಶಗಳು ಈ ಕೊಳಕನ್ನ ತಲುಪಂಗಿಲ್ಲ, ಬಟ್ಟೆಯಲ್ಲಿರುವಂತಹ ಕೊಳೆಯನ್ನ ತಲುಪಂಗಿಲ್ಲ. ಬಟ್ಟೆಯಲ್ಲಿರುವಂತಹ ಕೊಳೆಯನ್ನ ತಲುಪಬೇಕಂತಂದ್ರೆ ಇನ್ನೊಂದು ಹೇಳಿನ ನಿಮ್ಗೆ ಎಕ್ಸಾಮ್ ಇದ್ರೊಳಗೆ ಚಾಪ್ಟರ್ ಒಳಗೆ ಏನಪ್ಪಾ ಅಂತಂದ್ರೆ ಸರ್ಫೇಸ್ ಟೆನ್ಷನ್ ಅಂತ ಹೇಳಿ ಬರ್ತೈತ್ರಿ. ನೀರಿನ ಮೇಲ್ಮೈ ಸೆಳೆತ ಬರ್ತೈತಿ. ನೀರಿನ ಮೇಲ್ಮೈ ಸೆಳೆತ ಏನಪ್ಪಾ, ನೀರಿನ ಮೇಲ್ಮೈ ಸೆಳೆತ ಅಂತಂದ್ರೆ ಏನು ನೋಡ್ರಿ, ಈಗ ನೋಡ್ರಿ ನೀರು, ಈಗ ನೀರಿನ ಮೇಲ್ಮೈ ಸೆಳೆತ, ನೀರಿನ ಮೇಲ್ಮೈ ಸೆಳೆತ, ಸೆಳೆತ ಸರ್ಫೇಸ್ ಟೆನ್ಷನ್. ಸರ್ಫೇಸ್ ಟೆನ್ಷನ್ ಏನಪ್ಪಾ ಅಂತಂದ್ರೆ ನೀರಿನ ಮೇಲ್ಮೈ ಸೆಳೆತ ಅಂದ್ರೆ ನೋಡ್ರಿ, ಈಗ ನಾರ್ಮಲ್ ಆಗಿ ನೀರಿನ ಅಣುಗಳು ಹೆಂಗಿರ್ತಾವಪ್ಪ ಅಂತಂದ್ರೆ ಒತ್ತೊತ್ತಾಗಿ ಜೋಡಣೆ ಆಗಿರ್ತಾವ. ನೀರಿನ ಅಣುಗಳು ಒಂದು ಇದ್ರೊಳಗೆ ಬಾಕ್ಸ್ ಇದ್ರೊಳಗೆ ತಗೋರಿ, ಏನೋ ಪಾತ್ರೆ ಒಳಗೆ ತಗೋರಿ, ಅದ್ರೊಳಗೆ ಏನಪ್ಪಾ ಅಂದ್ರೆ ನೀರಿನ ಅಣುಗಳು ಏನಿರ್ತಾವ್ರಿ, ಹಿಂಗೆ ಒತ್ತೊತ್ತಾಗಿ ಜೋಡಣೆ ಇರ್ತಾವ. ಆಮೇಲೆ ನೋಡ್ರಿ ಇದ್ರೊಳಗೆಲ್ಲ ಏನಪ್ಪಾ ಅಂದ್ರೆ ನೀರಿನ ಅಣುಗಳು ಹಿಂಗೆ ಜೋಡಣೆ ಇರ್ತಾವ. ಅಂದ್ರೆ ಏನಪ್ಪಾ ಅಂತಂದ್ರೆ ಈಗ ಒಂದು ನೀರಿನ ಅಣು ಇತ್ತಂತಂದ್ರೆ ಅದ್ರ ಮ್ಯಾಲೂ ಒಂದು ನೀರಿನ ಅಣು ಇರ್ತೈತಿ, ಆಮೇಲೆ ಇದ್ರ ಬಾಜುನೂ ಒಂದು ನೀರಿನ ಅಣು ಇರ್ತೈತಿ, ಇದ್ರ ಕೆಳಗಡೆನೂ ಒಂದು ನೀರಿನ ಅಣು ಇರ್ತೈತಿ, ಈ ಕಡೆನೂ ಒಂದು ನೀರಿನ ಅಣು ಇರ್ತೈತಿ. ಇವೆಲ್ಲ ಏನ್ ಮಾಡ್ತಿರ್ತಾವಪ್ಪ ಅಂತಂದ್ರೆ ಜಗ್ತಿರ್ತಾವ, ಅಂತಂದ್ರೆ ಸೆಳೆತ ಇರ್ತೈತಿತ್ರವು. ಅಂದ್ರೆ ಈ ನೀರಿನ ಅಣುವನ್ನ ಈ ನೀರಿನ ಅಣು ಮ್ಯಾಗ ಎಳ್ಕೊತಿರ್ತೈತಿ, ಆಮೇಲೆ ಇಲ್ಲಿ ಬಲ್ಲಕ್ಕೆ ಎಳ್ಕೊತಿರ್ತೈತಿ, ಅದೇ ರೀತಿ ಹಿಂಗೆ ಎಡಕ್ಕೆ ಎಳ್ಕೊತಿರ್ತೈತಿ, ಅದೇ ರೀತಿ ಏನಪ್ಪಾ ಅಂದ್ರೆ ಕೆಳಗಡೆ ಎಳ್ಕೊತಿರ್ತೈತಿ. ಈಗ ನೋಡ್ರಿ ಒಬ್ಬ ವ್ಯಕ್ತಿ ಇರ್ತಾನ, ಆ ವ್ಯಕ್ತಿ ಇದ್ದಪ್ಪ ಅಂತಂದ್ರೆ ಮ್ಯಾಗೂ ಒಬ್ಬ ಜಗ್ಗಾತಿದ್ದ, ಈ ಕಡೆನೂ ಜಗ್ಗಾತಿದ್ದ, ಈ ಕಡೆನೂ ಜಗ್ಗಾತಿದ್ದ, ಈ ಕಡೆನೂ ಜಗ್ಗಾತಿದ್ದ ಅಂತಂತಂದ್ರೆ ಅವಾಗ ಏನಾಗತ್ರಿ, ಇವು ಎಲ್ಲೂ ಮೂವ್ಮೆಂಟ್ ಆಗಲ್ಲ, ನಿಂತಲೇನೆ ನಿಂತು ಬಿಡ್ತಾನ. ಆದ್ರ ಈ ಮೇಲ್ಮೈ ಅಣುಗಳು ಇರ್ತಾವಲ್ರಿ, ಮೇಲ್ಮೈ ಅಂದ್ರೆ ಮ್ಯಾಲಿರುವಂಥ ಒಂದು ಸರ್ಫೇಸ್ನಲ್ಲಿರುವಂಥ ಅಣುಗಳಿಗೆ ಇಲ್ಲಿ ಮ್ಯಾಲಿನ ಅಣುಗಳು ಏನಾಗಿರ್ತಾವೆ, ಮಿಸ್ ಆಗಿರ್ತಾವೆ. ಕೇವಲ ಏನಪ್ಪಾ ಅಂತಂದ್ರೆ ಕೆಳಗಿರ್ತಾವು, ಆಮೇಲೆ ಈ ಕಡೆ ಬಾಜು ಇರ್ತಾವು, ಈ ಕಡೆ ಬಾಜು ಇರ್ತಾವೆ, ಆದ್ರೆ ಇಲ್ಲಿ ಇರಂಗಿಲ್ಲ. ಅವಾಗ ಏನಾಕತ್ತಪ್ಪ ಅಂತಂದ್ರೆ ಇಲ್ಲಿ ಸೆಳೆತ ಉಂಟಾಕತಿ, ಅಂದ್ರೆ ಒಂದು ಟೆನ್ಷನ್ ಉಂಟಾಕತಿ. ಅದಕ್ಕೆ ಯಾವುದೋ ಒಂದು ಇಲ್ಲಿ ಎಳೆದುಕೊಳ್ಳುವಂತಹ ಒಂದು ಬಲ ಮಿಸ್ ಆಕತಿ. ಮಿಸ್ ಆಗೋದಕ್ಕೆ ಏನಾಕತ್ತಪ್ಪ ಅಂದ್ರೆ ಅಂಜಿಕೆ ಬಂದು ಏನಾಕವ್ರಿ, ಈ ಮೇಲ್ಮೇಲೆ ಇರುವಂಥ ಎಲ್ಲ ಅಣುಗಳು ಏನು ಮಾಡ್ತಾವಪ್ಪ ಅಂದ್ರೆ ಒಂದೊಂದೊಂದು ಅಟ್ಯಾಚ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾವ್ರಿ. ಒಂದೊಂದೊಂದು ಏನು ಮಾಡ್ತಾವಪ್ಪ ಅಂದ್ರೆ ಅಟ್ಯಾಚ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಯಾಕೆ ಅಟ್ಯಾಚ್ ಮಾಡಕ್ಕೆ ಸ್ಟಾರ್ಟ್ ಮಾಡೋದು, ಈ ನೀರಿನ ಅಣುಕ್ಕೆ ಒಂದು ನೀರಿನ ಅಣು ಮಿಸ್ ಆಗಿತ್ತು, ಈ ಮೇಲ್ಮೈಯಲ್ಲಿರುವಂಥ ನೀರಿನ ಅಣುಗೆ ಈ ಮ್ಯಾಲ್ ಜಗ್ಗುವಂಥ ಒಂದು ನೀರಿನ ಅಣು ಮಿಸ್ ಆಗಿತ್ತು. ಮಿಸ್ ಆಗಂತಲೇ ಅದಕ್ಕೆ ಏನಾಕತ್ರಿ, ಅಂಜಿಕ್ ಮಂದಿ ಏನು ಮಾಡ್ತಪ್ಪ ಅಂತಂದ್ರೆ ಎಲ್ಲ ತನ್ನ ಬಾಜುಯಲ್ಲಿರುವಂಥ ನೀರಿನ ಅಣುಗಳನ್ನ ಏನು ಮಾಡ್ತಪ್ಪ ಅಂದ್ರೆ ಇಲ್ಲೂ ಮಿಸ್ ಆಗೈತಿ, ಇಲ್ಲೂ ಮಿಸ್ ಆಗೈತಿ, ಇಲ್ಲೆಲ್ಲ ಮೇಲ್ಮೈಲಿರುವಂಥ ಎಲ್ಲ ನೀರಿನ ಅಣುಗಳಿಗೆ ಮಿಸ್ ಆಗೈತೆ. ಮಿಸ್ ಆಗೋದ್ರಿಂದ ಏನಕ್ಕಪ್ಪ ಅಂದ್ರೆ ಒಂದೊಂದೊಂದು ಏನು ಮಾಡ್ತಾವ್ರಿ, ಕುಡ್ಕೊಂಡಿರಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ, ಹೆಚ್ಚಿಗೆ ಜಗ್ಗೋಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ. ಇಲ್ಲಿ ತೆಳಗಿರುವಂಥ ಜಗ್ಗೋಕೆ ಸ್ಟಾರ್ಟ್ ಮಾಡೋಲ್ಲ, ತೆಳಗಿರುವಂಥ ನೀರಿನ ಅಣುಗಳಿಗೆ ನಾಲ್ಕು ಕಡೆ ಏನಕ್ಕಪ್ಪ ಅಂದ್ರೆ ಸೆಳೆತ ಇರ್ತೈತಿ, ಅವೇನಾಗಲ್ಲ, ಅದು ಮೂಮೆಂಟ್ ಆಗಲ್ಲ. ಆದ್ರೆ ಮೇಲ್ಮೈಲಿರುವಂಥ ನೀರಿನ ಅಣುಗಳಿಗೆ ಒಂದು ಮಿಸ್ ಆಗಿರ್ತೈತಿ, ಅದರಿಂದ ಏನಕ್ಕಾವು ಒಂದೊಂದೊಂದು ಅಟ್ಯಾಕ್ ಅಂದ್ರೆ ಒಂದೊಂದೊಂದು ಏನಕ್ಕವ್ರಿ ಅಟ್ರಾಕ್ಟ್ ಮಾಡಕ್ಕೆ ಸ್ಟಾರ್ಟ್ ಆಕಾವು. ಅವಾಗ ಏನಾಕತ್ತಪ್ಪ ಅಂದ್ರೆ ಒಂದು ಲೇಯರ್ ಫಾರ್ಮೇಷನ್ ಆಗುತ್ತೆ, ಒಂದು ಲೇಯರ್ ತೆಳುವಾದ ಪದರು ಫಾರ್ಮೇಷನ್ ಆಗುತ್ತೆ. ಇದಕ್ಕೆ ಏನಂತಾರಪ್ಪ ಅಂದ್ರೆ ನೀರಿನ ಮೇಲ್ಮೈ ಸೆಳೆತ ಅಂತಾರೆ. ಈ ತೆಳುವಾದ ಪದರಿನ ಮೇಲೆ ಏನು ಮಾಡ್ತಪ್ಪ ಅಂದ್ರೆ ಈ ಕೀಟಗಳಾಗಿರ್ಬೋದು ಅಥವಾ ಪಕ್ಷಿಗಳಾಗಿರ್ಬೋದು, ಇವು ಏನಕ್ಕಪ್ಪ ಅಂದ್ರೆ ಇದ್ರ ಮೇಲೆ ಚಲನೆ ಮಾಡ್ತಾವೆ. ಅದಕ್ಕೇನಪ್ಪ ಅಂದ್ರೆ ಈ ಪಕ್ಷಿಗಳು ಮತ್ತು ಕೀಟಗಳು ನೀರಿನ ಮೇಲೆ ಚಲನೆ ಮಾಡಲು ಕಾರಣ ಏನಪ್ಪಾ ಅಂತಂದ್ರೆ ಈ ಮೇಲ್ಮೈ ಸೆಳೆತ. ಮೇಲ್ಮೈ ಸೆಳೆತದಿಂದ ಏನಾಗುತ್ತೆ, ಒಂದು ಲೇಯರ್ ಫಾರ್ಮೇಷನ್ ಆಗುತ್ತೆ. ಯಾಕೆ ಲೇಯರ್ ಫಾರ್ಮೇಷನ್ ಆಗುತ್ತೆ, ನೀರಿನ ಅಣುಗಳು ಒಂದಕ್ಕೊಂದು ಇದನ್ನ ಹೆಚ್ಚಿಗೆ ಏನಕ್ಕಪ್ಪ ಅಂದ್ರೆ ಅಟ್ರಾಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಯಾಕೆ ಅಟ್ರಾಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾವು, ಅಲ್ಲಿ ಮೇಲ್ಮೈ ಸೆಳೆತ ಉಂಟಾಕತಿ. ಮೇಲ್ಮೈ ಸೆಳೆತ ಯಾಕೆ ಉಂಟಾಕತಿ, ನೀರಿನಲ್ಲಿ ಮೇಲೆ ಜಗ್ಗುವಂಥ ಅಣುಗಳು ಏನಾಗಿರ್ತಾವೆ ಅಂದ್ರೆ ಮಿಸ್ ಆಗಿರ್ತಾವೆ ಮೇಲ್ಮೈಲಿರುವಂಥ ಅಣುಗಳಿಗೆ. ಇದರಿಂದ ಏನಾಕತ್ತಪ್ಪ ಅಂದ್ರೆ ಸರ್ಫೇಸ್ ಟೆನ್ಷನ್ ಆಕತಿ. ಈ ಸರ್ಫೇಸ್ ಟೆನ್ಷನ್ ಅಂದ್ರೆ ಏನ್ರಿ, ಒಂದಕ್ಕೊಂದು ಕೂಡಿರುವಂಥದ್ದು. ಈ ಒಂದಕ್ಕೊಂದು ಕೂಡಿ ಇರ್ಬೇಕಂತಂದ್ರೆ ನೀರು ಏನಕ್ಕಪ್ಪ ಅಂದ್ರೆ ರೌಂಡಾಗಿ ಸ್ಟ್ರಕ್ಚರ್ ಫಾರ್ಮೇಷನ್ ಆಕಾವ ಹನಿಗಳು. ಅದಕ್ಕೆ ನೋಡ್ರಿ ನೀವು ಈ ಮಳೆ ಹನಿಗಳು ದುಂಡಾಗಿರಲು ಕಾರಣ ಏನಪ್ಪಾ ಅಂತಂದ್ರೆ ಈ ಮೇಲ್ಮೈ ಸೆಳೆತ. ಯಾಕೆ ಮೇಲ್ಮೈ ಸೆಳೆತ, ಒಂದೊಂದೊಂದು ಏನು ಮಾಡ್ತಾವಪ್ಪ ಅಂದ್ರೆ ಜಕ್ವಾಕ್ ಸ್ಟಾರ್ಟ್ ಮಾಡ್ತಾವೆ, ಬಾಜು ಇರುವಂಥ ನೀರಿನ ಕಣಗಳನ್ನು ಜಕ್ವಾಕ್ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಏನಕ್ಕವ್ರಿ, ಅವು ರೌಂಡ್ ಆಕಾರದಾಗ ಬರಕ್ಕೆ ಸ್ಟಾರ್ಟ್ ಆಕಾವ. ನೀರಿನ ಮೇಲ್ಮೈ ಸೆಳೆತಕ್ಕೆ ಇವು ಉಂಟಾಗುವಂಥ ಯಾವ್ಯಾವ ಬರ್ತಾವ್ರಿ, ಕೀಟಗಳು ಮೇಲೆ ನಡೆದಾಡಲು ಕಾರಣ ಆಕತಿ, ಆಮೇಲೆ ಮಳೆ ನೀರಿನ ಹನಿ ರೌಂಡ್ ಆಗಿರೋ ಕಾರಣ ಏನಪ್ಪಾ ಅಂದ್ರೆ ಸರ್ಫೇಸ್ ಟೆನ್ಷನ್. ಇದು ಕಾನ್ಸೆಪ್ಟ್ ಸರ್ಫೇಸ್ ಟೆನ್ಷನ್ ಗೊತ್ತಾತ್ರಿ. ಈಗ ನಾವು ಹಾರ್ಡ್ ವಾಟರ್ ಬಗ್ಗೆ ಡಿಸ್ಕಸ್ ಮಾಡೋದಿದ್ದು. ಹಾರ್ಡ್ ವಾಟರ್ಪ್ಪ ಅಂತಂದ್ರೆ ಈ ಬುರುಗನ ಕೊಡಂಗಿಲ್ಲ ಇರೋದು. ಈ ಬುರುಗನ ಕೊಡ್ಲಿಲ್ಲಪ್ಪ ಅಂತಂದ್ರೆ ಆ ಹಾರ್ಡ್ ವಾಟರ್ ಅನ್ನೋದು ಈ ಸರ್ಫೇಸ್ ಟೆನ್ಷನ್ನ ಮುರಿದು ಒಳಗೆ ಹೋಗಂಗಿಲ್ಲ.
ಈ ಸರ್ಫೇಸ್ ಟೆನ್ಷನನ್ನು ಮುರಿದು ಅಂದರೆ ಇವುಗಳನ್ನ, ಯಾಕಂದರೆ ಇವು ಮ್ಯಾಗು ಅಣುಗಳು ಏನಾಗಿರ್ತಾವೆ, ನೀರಿನ ಅಣುಗಳು ಭಾಳ ಹತ್ತೆತ್ತಿ ಜೋಡಣೆಯಾಗಿರ್ತಾವೆ. ಈ ಅಣುಗಳನ್ನು ಏನಾಗಲ್ಲ ರೀ ಬ್ರೇಕ್ ಮಾಡಿ ಒಳಗೆ ಹೋಗಂಗಿಲ್ಲ. ಯಾಕೆ ಬ್ರೇಕ್ ಮಾಡಿ ಒಳಗೆ ಹೋಗಂಗಿಲ್ಲ, ಅದ್ರೊಳಗೆ ಏನಿರ್ತಾವೆ ರೀ ಆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಸಲ್ಫೇಟ್ ಅಣುಗಳು ಇರ್ತಾವೆ. ಅವುಗಳನ್ನು ನಾವು ಇವು ಬ್ರೇಕ್ ಮಾಡಿ ಒಳಗೆ ಹೋಗ್ಬೇಕು. ಯಾಕಂದ್ರೆ ಈ ಒಳಗೆ ಏನಿರ್ತಾವಪ್ಪ ಅಂತಂದ್ರೆ ಕೊಳೆ ಇರ್ತತಿ, ಇದು ಬಟ್ಟೆಯಲ್ಲಿರುವಂಥ ಕೊಳೆ ಇರ್ತತಿ. ಈ ಸರ್ಫೇಸ್ ಟೆನ್ಷನ್ನ ಹಾರ್ಡ್ ವಾಟರ್ ಮುರಿಯಾಕೆ ಕೆಪಾಸಿಟಿ ಇರಂಗಿಲ್ಲ. ಅದಕ್ಕೆ ಏನಾಗಲ್ಲ ರೀ ಬಟ್ಟೆಗಳು ಸ್ವಚ್ಛ ಆಗಲ್ಲ. ಅರ್ಥ ಆತ್ರಿದ. ಆಮೇಲೆ ಏನಪ್ಪ ಅಂದ್ರೆ ಈ ಗಡಸುತನವನ್ನು ಹೋಗಲಾಡಿಸುವಂಥ ವಿಧಾನಗಳು ಬರ್ತಾವೆ. ಗಡಸುತನವನ್ನು ಹೋಗಲಾಡಿಸುವಂಥ ವಿಧಾನಗಳು ಬರ್ತಾವೆ ನೋಡ್ರಿ. ನೋಡ್ರಿ ನೀರಿನ ಗಡಸುತನ ಅಂತ ಹೋಗಲಾಡಿಸುವಂಥ ವಿಧಾನಗಳು. ನೋಡ್ರಿ ಇನ್ನೊಂದು ಬರ್ತೈತಿ. ಗಡಸುತನ ಒಳಗೆ ಏನು ಬರ್ತಪ್ಪ ಅಂದ್ರೆ ಶಾಶ್ವತ ಗಡಸುತನ ಮತ್ತು ತಾತ್ಕಾಲಿಕ ಗಡಸುತನ ಅಂತ ಬರ್ತೈತಿ. ನೋಡ್ರಿ ಈಗ ಗಡಸುತನ ಬಗ್ಗೆ ನೋಡಿದ್ವಿ ನಾವು. ಈ ಗಡಸುತನ ಒಳಗೆ ಏನು ಬರ್ತಾವಪ್ಪ ಅಂತಂದ್ರೆ 2 ವಿಧಗಳು ಬರ್ತಾವೆ. ಏನಂತಂದ್ರೆ ಒಂದು ಶಾಶ್ವತ ಗಡಸುತನ, ಒಂದು ಶಾಶ್ವತ ಗಡಸುತನ, ಶಾಶ್ವತ ಗಡಸುತನ. ಇನ್ನೊಂದು ಏನಪ್ಪಾ ಅಂತಂತಂದ್ರೆ ತಾತ್ಕಾಲಿಕ ಗಡಸುತನ, ತಾತ್ಕಾಲಿಕ ಗಡಸುತನ. ಏನಿದೆ ಶಾಶ್ವತ ಗಡಸುತನ ಅಂತಂದ್ರೆ ಏನ ಪರ್ಮನೆಂಟ್, ಪರ್ಮನೆಂಟ್ ಅಂದಂಗೆ. ಆಮೇಲೆ ಇದೇನಪ್ಪ ಅಂತಂದ್ರೆ ತಾತ್ಕಾಲಿಕ ಅಂತಂದ್ರೆ ಟೆಂಪ್ರವರಿ, ಟೆಂಪರರಿ. ಪರ್ಮನೆಂಟ್ ಗಡಸು ನೀರು, ಪರ್ಮನೆಂಟ್ ಹಾರ್ಡ್ ವಾಟರ್. ಆಮೇಲೆ ಟೆಂಪರವರಿ ಹಾರ್ಡ್ ವಾಟರ್, ಟೆಂಪರವರಿ ಏನ್ರಿ ಹಾರ್ಡ್ ವಾಟರ್. ಟೆಂಪರವರಿ ಹಾರ್ಡ್ ವಾಟರ್ ಬರ್ತೈತಿ ನೋಡ್ರಿ. ಏನಿದ ಶಾಶ್ವತ ಗಡಸುತನ ಅಂತಂದ್ರೆ ಏನ, ಆಮೇಲೆ ತಾತ್ಕಾಲಿಕ ಗಡಸುತನ ಅಂತಂದ್ರೆ ಏನ, ಹೆಂಗ್ ಬರ್ತದಪ್ಪ ಅಂತಂದ್ರೆ ನೋಡ್ರಿ. ಈ ತಾತ್ಕಾಲಿಕ ಗಡಸು ನೀರೊಳಗೆ ಏನಿರ್ತಾವಪ್ಪ ಅಂತಂತಂದ್ರೆ ಯಾವ ನೀರಿನ ಗಡಸುತನವನ್ನು ಸುಲಭವಾಗಿ ಕಡಿಮೆ ಮಾಡಲು ಆಗುವುದು ಅಂದ್ರೆ ನೀರಿನ ಗಡಸುತನವನ್ನು ಎಷ್ಟು ಜಲ್ದಿ ನೀವು ಕಡಿಮೆ ಮಾಡ್ತಿರಲ್ಲ ಅಂದ್ರೆ ಕಡಿಮೆ ಸಮಯದೊಳಗೆ. ನೋಡ್ರಿ ಈಗ ತಾತ್ಕಾಲಿಕ ಗಡಸುತನ ಬರ್ತೈತಿ. ಆಮೇಲೆ ಏನಪ್ಪ ಅಂದ್ರೆ ಶಾಶ್ವತ ಗಡಸು ನೀರು ಅಂತ ಬರ್ತೈತಿ. ಈ ತಾತ್ಕಾಲಿಕ ಗಡಸು ನೀರು ಅಂತಂದ್ರೆ ಏನ, ತಾತ್ಕಾಲಿಕ ಅಂದ್ರೆ ಏನ್ರಿ ಟೆಂಪ್ರವರಿ. ಯಾವ ನೀರಿನ ಗಡಸುತನವನ್ನು ಈಸಿಯಾಗಿ ಅಂತಂದ್ರೆ ಸುಲಭವಾಗಿ ಕಡಿಮೆ ಸಮಯದಲ್ಲಿ ನೀವು ನಿವಾರಣೆ ಮಾಡಬಹುದು. ಕಡಿಮೆ ಸಮಯದಲ್ಲಿ ಕಡಿಮೆ ಸಮಯದಲ್ಲಿ ಮತ್ತು ಆಮೇಲೆ ಕಡಿಮೆ ಸಮಯದಲ್ಲಿ ಮತ್ತು ಸುಲಭವಾಗಿ, ಕಡಿಮೆ ಸಮಯದಲ್ಲಿ ಮತ್ತು ಸುಲಭವಾಗಿ ನಿವಾರಣೆ ಮಾಡುವಂಥದ್ದಪ್ಪ ಅಂದ್ರೆ ಅದಕ್ಕೇನಂತಾರ್ರಿ ತಾತ್ಕಾಲಿಕ ಗಡಸುತನ ಅಂತ ಕರೀತಾರೆ. ಅದಕ್ಕೇನಂತಾರ್ರಿ ತಾತ್ಕಾಲಿಕ ಗಡಸುತನ ಅಂತ ಕರೀತಾರೆ. ಈ ನೀರಿನಲ್ಲಿ ಯಾವ ಲವಣಾಂಶಗಳು ಇರ್ತಾವಪ್ಪ ಅಂದ್ರೆ ತಾತ್ಕಾಲಿಕ ಗಡಸುತನದಲ್ಲಿರುವಂತಹ ಲವಣಾಂಶಗಳು ಯಾವಂತಂದ್ರ ಮ್ಯಾಗ್ನೇಸಿಯಂ ಬೈಕಾರ್ಬೋನೇಟ್. ಆ 6 ಒಳಗೆ ಯಾವ ಇರ್ತಾವಪ್ಪ ಅಂದ್ರೆ ಇದ್ರೊಳಗೆ ಮ್ಯಾಗ್ನೇಸಿಯಂ ಬೈಕಾರ್ಬೋನೇಟ್, ಮ್ಯಾಗ್ನೇಸಿಯಂ ಬೈಕಾರ್ಬೋನೇಟ್. ಇನ್ನೊಂದು ಯಾವುದಪ್ಪ ಅಂತಂದ್ರೆ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್, ಕ್ಯಾಲ್ಸಿಯಂ ಬೈಕಾರ್ಬೋನೇಟ್. ಇವು 2 ಲವಣಾಂಶಗಳು ಇದ್ದುಪ್ಪ ಅಂತಂದ್ರೆ ಅದಕ್ಕೇನಂತಾರು ತಾತ್ಕಾಲಿಕ ಗಡಸುತನ ಅಂತ ಕರೀತಾರೆ. ಅಂದ್ರೆ ಏನಪ್ಪಾ ಈ ಗಡಸುತನವನ್ನು ನಾವು ಈಸಿಯಾಗಿ ಏನು ಮಾಡ್ಬೋದು ಅಂದ್ರೆ ನಿವಾರಣೆ ಮಾಡ್ಬೋದು. ಕಡಿಮೆ ಸಮಯದಲ್ಲಿ ಮತ್ತು ಸುಲಭವಾಗಿ ಏನು ಮಾಡ್ಬೋದು ಅಂದ್ರೆ ನಿವಾರಣೆ ಮಾಡ್ಬೋದು. ಹೆಂಗಪ್ಪ ಅಂತಂದ್ರೆ ಉದಾಹರಣೆ ಕುದಿಸುವುದರ ಮೂಲಕ, ನೀರನ್ನು ಕುದಿಸುವುದರ ಮೂಲಕ
ತಾತ್ಕಾಲಿಕ ಗಡಸುತನವನ್ನು ನಿವಾರಣೆ ಮಾಡಬಹುದು. ನೀರನ್ನು ಕುದಿಸುವುದರ ಮೂಲಕ ಏನಪ್ಪ ಅಂದ್ರೆ ತಾತ್ಕಾಲಿಕ ಗಡಸುತನವನ್ನು ನಿವಾರಣೆ ಮಾಡಬಹುದು. ಇದ್ರೊಳಗೆ ಟೋಟಲ್ ಗಡಸುತನ ಉಂಟಾಗಕ್ಕೆ ಏನು ಕಾರಣ ಇದ್ದಪ್ಪ ಅಂದ್ರೆ ಆರು ಲವಣಾಂಶಗಳು ಕಾರಣ ಇದ್ದು. ಯಾವ್ಯಾವ ಬರ್ತಿದ್ವು? ಒಂದು ಪಿಕ್ಸ್ ನೆನಪಿಟ್ಕೋಬೇಕು, ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಸಿಯಂ ಇವು ಎರಡು ಪಿಕ್ಸ್ ರೀ. ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಸಿಯಂ ಪಿಕ್ಸ್. ಅದ್ರೊಳಗೆ ಯಾವ ಬರ್ತಿದ್ದಪ್ಪ ಅಂತಂದ್ರೆ ಯಾವ ಬರ್ತಿದ್ದು? ಕ್ಲೋರೈಡ್ ಬರ್ತಿತ್ತು. ಕ್ಲೋರೈಡ್. ಇನ್ನೊಂದು ಯಾವ್ದು ಬರ್ತಿತ್ತು? ಸಲ್ಫೇಟ್. ಕ್ಲೋರೈಡ್, ಸಲ್ಫೇಟ್, ಮತ್ತೆ ಯಾವ್ದು ಬರ್ತಿತ್ತು? ಬೈಕಾರ್ಬೋನೇಟ್ ಅಂತ ಬರ್ತಿದ್ದು. ಬೈಕಾರ್ಬೋನೇಟ್ ಅಂತ ಬರ್ತಿದ್ದು. ಇವು ಮೂರು ಏನಾಕಿದ್ದಪ್ಪ ಅಂದ್ರೆ ಕ್ಯಾಲ್ಸಿಯಂ ಕ್ಲೋರೈಡ್ ಒಂದ, ಮ್ಯಾಗ್ನೇಸಿಯಂ ಕ್ಲೋರೈಡ್ ಒಂದ, ಕ್ಯಾಲ್ಸಿಯಂ ಸಲ್ಫೇಟ್ ಒಂದ, ಮ್ಯಾಗ್ನೇಸಿಯಂ ಸಲ್ಫೇಟ್ ಒಂದ, ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಒಂದ, ಮ್ಯಾಗ್ನೇಸಿಯಂ ಬೈಕಾರ್ಬೋನೇಟ್, ಟೋಟಲ್ 6 ಬರ್ತಿದ್ದು. ಈ ತಾತ್ಕಾಲಿಕ ಗಡಸುತನದಾಗ ಯಾವ ಬರ್ತಾವು? ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಒಂದು ಬರ್ತೈತಿ, ಆಮೇಲೆ ಮ್ಯಾಗ್ನೇಸಿಯಂ ಬೈಕಾರ್ಬೋನೇಟ್ ಅನ್ನೋದು ಬರ್ತೈತಿ. ಎಷ್ಟು ಬರ್ತಾವು? 2 ಬರ್ತಾವೆ. ಇವೆರಡು ಇದ್ದಪ್ಪ ಅಂತಂದ್ರೆ ಅವಕ್ಕೆ ಏನಂತ ಕರೀತಾರು? ತಾತ್ಕಾಲಿಕ ಗಡಸುತನ ಅಂತ ಕರೀತಾರೆ. ಮತ್ತಿನ್ನು ಶಾಶ್ವತ ಗಡಸುತನ ಅಂದ್ರೆ ಏನ? ಆಮೇಲೆ ಈ ತಾತ್ಕಾಲಿಕ ಗಡಸುತನವನ್ನು ಹೆಂಗೆ ನಿವಾರಣೆ ಮಾಡ್ಬೋದು? ನೀರನ್ನು ಕುದಿಸುವುದರ ಮೂಲಕ. ನೀರನ್ನು ಏನು ಮಾಡ್ಬೋದು? ಬಾಯ್ಲ್ ಮಾಡುವುದರ ಮೂಲಕ ಅವುಗಳನ್ನು ತೆಗೆದುಹಾಕ್ಬೋದು ಗಡಸುತನವನ್ನು. ಅಂದ್ರೆ ಅಲ್ಲಿರುವಂತಹ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಸಿಯಂ ಕಾರ್ಬೋನೇಟ್ ಅಣುಗಳು ನೀರನ್ನು ಬಾಯ್ಲ್ ಮಾಡಕತ್ತು ಅಂದ್ರೆ ಅವು ಏನಕ್ಕವ್ರಿ ಇದನ್ನ ಹಬೆಯಾಗಿ ಏನಕ್ಕವು ಅಂದ್ರೆ ಹೋಗಿಬಿಡ್ತಾವೆ. ಅದೇ ರೀತಿ ಶಾಶ್ವತ ಗಡಸುತನ ಅಂತಂದ್ರೆ ಏನ? ಪರ್ಮನೆಂಟ್. ಇವುಗಳನ್ನು ಹೆಂಗೆ ಹೋಗಿಸ್ಬೋದಪ್ಪ ಅಂದ್ರೆ ಶಾಶ್ವತ ಗಡಸುತನ. ಅದ್ರೊಳಗೆ ಏನಿದ್ದಪ್ಪ ಅಂದ್ರೆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಸಿಯಂ ಬೈಕಾರ್ಬೋನೇಟ್ಗಳು ಇದ್ವು ಅಂತಂದ್ರೆ ಅದಕ್ಕೆ ಏನು ಮಾಡ್ತಿದ್ವು? ಇದನ್ನ ತಾತ್ಕಾಲಿಕ ಗಡಸುತನವನ್ನು ನಿವಾರಣೆ ಮಾಡ್ತಿದ್ವು. ಇದ್ರೊಳಗೆ ಯಾವ್ಯಾವ ಇರ್ತಾವಪ್ಪ ಅಂತಂದ್ರೆ ಅವು ಎರಡೂ ಬಿಟ್ಟ ಯಾವ್ಯಾವ ಅಂತಂದ್ರೆ ಕ್ಯಾಲ್ಸಿಯಂ ಕ್ಲೋರೈಡ್ ಮತ್ತೆ ಯಾವ್ದು ಬರ್ತೈತಿ? ಮ್ಯಾಗ್ನೇಸಿಯಂ ಕ್ಲೋರೈಡ್. ಕ್ಯಾಲ್ಸಿಯಂ ಕ್ಲೋರೈಡ್, ಮ್ಯಾಗ್ನೇಸಿಯಂ ಕ್ಲೋರೈಡ್. ಮತ್ತೆ ಯಾವ್ದು ಬರ್ತೈತಿ? ಸಲ್ಫೇಟ್ ಒಂದು ಬರ್ತೈತಿ. ಕ್ಯಾಲ್ಸಿಯಂ ಸಲ್ಫೇಟ್, ಮತ್ತೊಂದು ಯಾವ್ದು ಬರ್ತೈತಿ? ಮ್ಯಾಗ್ನೇಸಿಯಂ ಸಲ್ಫೇಟ್ ಬರ್ತೈತಿ. ಮ್ಯಾಗ್ನೇಸಿಯಂ ಸಲ್ಫೇಟ್ ಬರ್ತೈತಿ. ಇವು 4 ಇದ್ದಪ್ಪ ಅಂದ್ರೆ ಅವಕ್ಕೇನಂತ ಕರೀತಾರು? ಶಾಶ್ವತ ಗಡಸುತನ ಅಂತ ಕರೀತಾರೆ. ಈ ಗಡಸುತನವನ್ನು ಏನು ಮಾಡಂಗಿಲ್ಲಪ್ಪ ಅಂದ್ರೆ ಕುದಿಸುವುದರ ಮೂಲಕ ಈ ಗಡಸುತನಗಳು ಹೋಗಂಗಿಲ್ಲ. ಮತ್ತೆ ಹೆಂಗೆ ಹೋಗ್ತಾವು? ಅವುಗಳಿಗೆ ಏನು ಬರ್ತಾವಪ್ಪ ಅಂತಂದ್ರೆ 3 ಮೆಥಡ್ಗಳು ಬರ್ತಾವೆ. ಅವುಗಳಿಗೆ ಏನು ಬರ್ತಾವಪ್ಪ ಅಂದ್ರೆ 3 ಮೆಥಡ್ಗಳು ಬರ್ತಾವೆ. ಯಾವ್ಯಾವಪ್ಪ ಅಂದ್ರೆ 1ನೇ ಮೆಥಡ್ ಯಾವಪ್ಪ ಅಂದ್ರೆ ಬಟ್ಟಿ ಇಳಿಸುವಿಕೆ, ಆಮೇಲೆ 2ನೇದು ಯಾವ್ದಪ್ಪ ಅಂದ್ರೆ ಪರ್ಮ್ಯೂಟ್ಯೂಟ್ ಮೆಥಡ, ಆಮೇಲೆ ಮತ್ತೆ ಯಾವ್ದು ಬರ್ತದಪ್ಪ ಅಂದ್ರೆ ಸೋಡಾ ವಿಧಾನ. ಇವು 3 ವಿಧಾನಗಳು ಬರ್ತಾವೆ. ಯಾವ್ಯಾವ ಬರ್ತಾವು? ಯಾವ್ರಿ? ಶಾಶ್ವತ ಗಡಸುತನವನ್ನು ನಿವಾರಣೆ ಮಾಡಲು ಬಳಸುವಂಥ ವಿಧಾನಗಳು ಯಾವ? ಸೋಡಾ ವಿಧಾನ, ಬಟ್ಟಿ ಇಳಿಸುವಿಕೆ ವಿಧಾನ, ಪರ್ಮ್ಯೂಟ್ಯೂಟ್ ವಿಧಾನ. ಇಲ್ಲಿದ ನೋಡ್ರಿ, ಬಟ್ಟಿ ಇಳಿಸುವಿಕೆ ವಿಧಾನ, ಸೋಡಾ ವಿಧಾನ, ಮತ್ತೆ ಯಾವ್ದ? ಪರ್ಮ್ಯೂಟ್ಯೂಟ್ ವಿಧಾನ ಬರ್ತೈತಿ. 1ನೇದು ಏನಪ್ಪಾ ಅಂತಂದ್ರೆ ಬಟ್ಟಿ ಇಳಿಸುವಿಕೆ ವಿಧಾನ ಅಂತಂದ್ರೆ ಏನ್ರಿ? ಡಿಸ್ಟಿಲೇಷನ್ ವಿಧಾನ. ಇದ್ರೊಳಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಬಟ್ಟಿ ಇಳಿಸುವಿಕೆ ಒಳಗೆ ನೀರನ್ನು ಮೊದಲ ಹೀಟ್ ಮಾಡ್ತಾರೆ. ಆ ಯಾವ್ದು ಗಡಸು ನೀರು ಐತಲ್ಲ ಆ ಗಡಸು ನೀರನ್ನು ಏನು ಮಾಡ್ತಾರೋ ಮೊದಲ ಹೀಟ್ ಮಾಡ್ತಾರೆ. ಹೀಟ್ ಮಾಡಿ ಏನು ಮಾಡ್ತಾರಪ್ಪ ಅಂತಂದ್ರೆ ನೀರನ್ನು ಆವಿಯಾಗಿ ಮಾಡ್ತಾರೆ, ಬಾಯ್ಲ್ ಆಗೋಂಗೆ ಮಾಡ್ತಾರೆ. ಈ ಆವಿಯನ್ನು ಏನು ಮಾಡ್ತಾರೆ? ಇಲ್ಲಿ ಶೇಖರಣೆ ಮಾಡ್ತಾರೆ. ಆವಿಯನ್ನು ಈ ಪೈಪ್ ಒಳಗೆ ಶೇಖರಣೆ ಮಾಡ್ತಾರೆ. ಈ ಪೈಪಿಗೆ ಏನು ಮಾಡ್ತಾರಪ್ಪ ಅಂದ್ರೆ ತಂಪನ್ನಗೊಳಿಸ್ತಾರೆ. ಈ ಹಬೆಯನ್ನು ತಂಪುಗೊಳಿಸಿದ ಮೇಲೆ ಏನಾಗತ್ತಪ್ಪ ಅಂತಂದ್ರೆ ಅದೇನಾಗತ್ತೆ ರೀ? ಹಬೆ ಇದ್ದದ್ದು ಏನಾಗುತ್ತೆ? ಆವಿ ಇದ್ದದ್ದು ನೀರಾಗಿ ಕನ್ವರ್ಟ್ ಆಗುತ್ತೆ. ಇದೇನು ಬಾಯ್ಲ್ ಆಗಿ ಹೋಗಿತ್ತಲ್ರಿ ಅದ್ರೊಳಗಿರುವಂತಹ ಈ ಗಡಸುತನಕ್ಕೆ ಕಾರಣವಾಗುವಂಥ ಇವು ಏನಿರ್ತಾವಲ್ಲ ಲವಣಾಂಶಗಳು ಏನಾಕವ್ರಿ? ಸುಟ್ಟು ಹೋಗಿಬಿಡ್ತಾವೆ. ಯಾವ್ರಿ? ಅಲ್ಲಿರುವಂಥ ಗಡಸುತನಕ್ಕೆ ಕಾರಣವಾಗುವಂಥ ಲವಣಾಂಶಗಳು ಕೇವಲ ಏನಪ್ಪ ಅಂದ್ರೆ ಶುದ್ಧ ನೀರಿನ ಹಬೆ ಇದೇನಿರ್ತೈತಲ್ರಿ ಹಬೆ ನಿರ್ಮಾಣ ಆಗುತ್ತಲ್ಲ ಆ ಹಬೆಯನ್ನು ಏನು ಮಾಡ್ತಾರೆ? ತಂಪುಗೊಳಿಸ್ಬಿಡ್ತಾರೆ. ಉಳಿಕಿದಲ್ಲಿ ಏನಾಕವ್ರಿ? ಇಲ್ಲಿ ಕಲೆಕ್ಟ್ ಹಾಕೊಂಡು ಕುಂದ್ಬಿಡ್ತಾವೆ. ಇಲ್ಲಿ ಏನು ಸಿಗ್ತೈತಲ್ಲ ನಮಗದ ಅದಕ್ಕೇನಂತಾರು ಶುದ್ಧ ನೀರು ಅಂತ ಕರೀತಾರೆ. ಇಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಎಕ್ಸಾಮ್ದಾಗ ಏನು ಮಾಡ್ತಾರೆ? ಈ ಪ್ರೊಸೆಸ್ ಕೇಳಂಗಿಲ್ಲ, ಹೆಂಗೆ ಮಾಡ್ತಾರೆ ಅಂತ ಕೇಳಂಗಿಲ್ಲ. ಎಕ್ಸಾಮ್ದಾಗ ಏನು ಮಾಡ್ತಾರಪ್ಪ ಅಂದ್ರೆ ಶಾಶ್ವತ ಗಡಸುತನವನ್ನು ನಿವಾರಣೆ ಮಾಡುವಂಥ ಕೆಳಗಿನ ವಿಧಾನಗಳು ಯಾವಂತ ಕೇಳ್ತಾರೆ.
ಒಂದನೇ ಆಪ್ಷನ್ ಏನು ಕೊಡ್ತಾರು, ಬಾಯ್ಲಿಂಗ್ ಕುದಿಸುವಿಕೆ ಅಂತ ಕೊಡ್ತಾರೆ. ಎರಡನೇದು ಏನು ಕೊಡ್ತಾರು, ಡಿಸ್ಟಿಲೇಷನ್ ಕೊಡ್ತಾರೆ. ಮೂರನೇ ಸೋಡಾ ವಿಧಾನ ಕೊಡ್ತಾರು. ಇನ್ನೊಂದು ಯಾವ್ದಾರ ಏನು ಮಾಡ್ತಾರು, ಬೇರೆ ಆಪ್ಷನ್ ಕೊಡ್ತಾರೆ. ಅಲ್ಲಿ ಏನು ಮಾಡ್ಬೇಕಪ್ಪ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು, 3 ವಿಧಾನಗಳು ನೆನಪು ಇರ್ಬೇಕು ನಿಮಗೆ. ಡಿಸ್ಟಿಲೇಷನ್ ವಿಧಾನ, ಸೋಡಾ ವಿಧಾನ, ಪರ್ಮಿಟೆಡ್ ವಿಧಾನ. ಅದೇ ರೀತಿ ತಾತ್ಕಾಲಿಕ ಗಡಸುತನ ಬಂತಂತಂದ್ರೆ ಕೇವಲ ಕುದಿಸುವುದರ ಮೂಲಕ ಏನು ಮಾಡ್ಬೋದು ಅಂದ್ರೆ ಆ ಗಡಸುತನವನ್ನು ನಿವಾರಣೆ ಮಾಡ್ಬೋದು. ತಾತ್ಕಾಲಿಕ ಗಡಸುತನೊಳಗೆ ಏನಿರ್ತಾವು, 2 ಲವಣಾಂಶಗಳು ಇರ್ತಾವೆ. ಯಾವ, ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಇರ್ತೈತಿ, ಮ್ಯಾಗ್ನೇಷಿಯಂ ಬೈಕಾರ್ಬೋನೇಟ್ ಇರ್ತೈತಿ. ಅದ ಏನವ ಇವು ಪರ್ಮನೆಂಟ್ ಶಾಶ್ವತ ಗಡಸುತನೊಳಗೆ ಏನಿರ್ತಾವೆ, ಉಳುಕಿದ್ದು 4 ಇರ್ತಾವೆ. ಕ್ಯಾಲ್ಸಿಯಂ ಸಲ್ಫೇಟ್, ಮ್ಯಾಗ್ನೇಷಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಕ್ಲೋರೈಡ್, ಮ್ಯಾಗ್ನೇಷಿಯಂ ಕ್ಲೋರೈಡ್, ಇವು 4 ಇರ್ತಾವೆ. ಇವುಗಳ ಬಗ್ಗೆ ಏನು ಮಾಡ್ಬೇಕಂದ್ರೆ ನೆನಪಿಟ್ಕೋಬೇಕು ನೀವು. ಎರಡನೇ ವಿಧಾನ ಏನಪ್ಪಾ ಅಂತಂದ್ರೆ ಸೋಡಾ ವಿಧಾನ. ಎರಡನೇ ವಿಧಾನ ಏನಪ್ಪಾ ಅಂತಂದ್ರೆ ಸೋಡಾ ವಿಧಾನ. ಇದ್ರೊಳಗೆ ಏನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಐತೆ ನೋಡ್ರಿ, ಸುಣ್ಣ ಅಥವಾ ಸೋಡಿಯಂ ವಾಷಿಂಗ್ ಸೋಡಾ, ಇವು ಎರಡರಾಗ ಒಂದು ಇದು ಗಡಸು ನೀರು. ಇದೇನಪ್ಪ ಅಂದ್ರೆ ಗಡಸು ನೀರು. ಇದ್ರೊಳಗೆ ಏನು ಆ್ಯಡ್ ಮಾಡ್ತಾರಂದ್ರೆ ಸೋಡಾ ಒಳಗೆ ಈ ವಾಷಿಂಗ್ ಸೋಡಾವನ್ನು ಹಾಕ್ತಾರೆ. ಅದಕ್ಕೆ ಇದಕ್ಕೆ ಏನಂತ ಕರೀತಾರು, ಸೋಡಾ ಅಂತ ಕರೀತಾರೆ. ವಾಷಿಂಗ್ ಸೋಡಾ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು, ಏನು ಮಿಕ್ಸ್ ಮಾಡ್ತಾರೆ ಅದ್ರೊಳಗೆ, ಸೋಡಿಯಂ ಕಾರ್ಬೋನೇಟ್. ನೋಡ್ರಿ, ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರೇನ, ಸೋಡಿಯಂ ಕಾರ್ಬೋನೇಟ್. ಅದ ಅಡುಗೆ ಸೋಡಾ ಬಂತಂದ್ರೆ ಸೋಡಿಯಂ ಬೈಕಾರ್ಬೋನೇಟ್ ಬರ್ತೈತಿ. ಇಲ್ಲಿ ನೋಡ್ರಿ, ವಾಷಿಂಗ್ ಸೋಡಾ ಅಂತಂದ್ರೆ ಏನ, ಸೋಡಿಯಂ ಕಾರ್ಬೋನೇಟ್. ಇದನ್ನ ಏನು ಮಾಡ್ತಾರಪ್ಪ ಅಂದ್ರೆ ಇದ್ರೊಳಗೆ ಮಿಕ್ಸ್ ಮಾಡ್ತಾರೆ. ಇದ್ರೊಳಗೆ ಏನು ಮಾಡ್ತಾರೋ ಮಿಕ್ಸ್ ಮಾಡ್ತಾರೆ. ಅವಾಗ ಏನಾಕತ್ತಪ್ಪ ಅಂದ್ರೆ ಈ ನೀರಿನಲ್ಲಿರುವಂತಹ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಲವಣಗಳು, ಈ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಲವಣಗಳು ಈ ಸೋಡಾದೊಂದಿಗೆ ವರ್ತಿಸ್ತಾವೆ. ಈ ಸೋಡಾದೊಂದಿಗೆ ವರ್ತಿಸ್ತಾವೆ. ಸೋಡಾದೊಂದಿಗೆ ವರ್ತಿಸಿ ಏನಾಕಪ್ಪ ಅಂತಂತಂದ್ರೆ ಒಂದು ಜಲ್ ರೂಪದಾಗ ಫಾರ್ಮೇಷನ್ ಆಕತ್ರಿ. ಈ ಸೋಡಾ ಮತ್ತು ಈ ಸೋಡಾ ಹಾಗೂ ಅದರಲ್ಲಿರುವಂತಹ ಕ್ಯಾಲ್ಸಿಯಮ್ಮ ಮತ್ತು ಮ್ಯಾಗ್ನೇಷಿಯಮ್ಮ ಯಾವ್ಯಾವ ಇರ್ಬೋದು, ಸಲ್ಫೇಟ್ ಇರ್ಬೋದು, ಆಮೇಲೆ ಯಾವ ಇರ್ಬೋದು, ಕ್ಯಾಲ್ಸಿಯಂ ಕ್ಲೋರೈಡ್ಗಳು ಇರ್ಬೋದು. ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಜೊತೆ ವರ್ತಿಸಿ ಏನಾಕಪ್ಪ ಅಂತಂದ್ರೆ ಒಂದು ಲಿಕ್ವಿಡ್ ಒಂದು ಇದ್ರದ್ದು ಸೆಮಿ ಲಿಕ್ವಿಡ್ ಟೈಪ್ ಒಂದು ಇದು ಫಾರ್ಮೇಷನ್ ಆಗುತ್ತೆ. ಅದೇನಾಗತ್ತೆ ರೀ, ನೀರೊಳಗಿರುವಂತಹ ಕೆಳಗಿನ ಇದ್ರೊಳಗೆ ಏನಾಗತ್ತೆ ರೀ, ಕಲೆಕ್ಟ್ ಆಗ ಸ್ಟಾರ್ಟ್ ಆಗುತ್ತೆ. ಇಲ್ಲಿರೋ ಏನಕ್ಕರಿ ಆ ಕಲ್ಮಶಗಳು ಕ್ಯಾಲ್ಸಿಯಮ್ ಮತ್ತು ಮ್ಯಾಗ್ನೇಷಿಯಂ ಅಣುಗಳು ಮತ್ತು ಈ ವಾಷಿಂಗ್ ಸೋಡಾ ಜೊತೆ ಮಿಕ್ಸ್ ಆಗಿ ಒಂದು ಪೌಡರ್ ರೂಪದಾಗ ಫಾರ್ಮೇಷನ್ ಆಗುತ್ತೆ. ಅದೇನಾಗುತ್ತೆ ರೀ, ತೆಳಗೆ ಕಲೆಕ್ಟ್ ಆಗ ಸ್ಟಾರ್ಟ್ ಆಗುತ್ತೆ. ಉಳ್ಕಿದ ಏನಾಗತ್ತಪ್ಪ ಅಂದ್ರೆ ಮ್ಯಾಗ್ ಕಲೆಕ್ಟ್ ಆಗಿದ್ದಲ್ಲ ಏನಪ್ಪ ಅಂದ್ರೆ ಶುದ್ಧ ನೀರು. ಅವುಗಳನ್ನ ಏನು ಮಾಡ್ತಾರಪ್ಪ ಅಂದ್ರೆ ಸಪ್ರೇಟಾಗಿ ತೊಗೊಂಡ್ಬಿಡ್ತಾರೆ. ಇಲ್ಲಿ ಕಲೆಕ್ಟ್ ಆಗಿದ್ದು ಏನಕ್ಕವ್ರಿ ತೆಳಗಿರ್ತಾವೆ. ಇವು ಏನಪ್ಪ ಅಂತಂದ್ರೆ ಅಶುದ್ಧಗಳು. ಇವು ಏನಾಗಲ್ಲ, ನೀರಿನಲ್ಲಿ ಕರಗದೇ ಇರುವಂತಹ ಲವಣಾಂಶಗಳಾಗಿ ಕನ್ವರ್ಟ್ ಆಕಾವು. ಯಾವ, ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂಗಳು. ಆ ನೀರೊಳಗೆ ಏನಿರ್ತೈತಲ್ರಿ ಆ ನೀರನ್ನು ಏನು ಮಾಡ್ತಾರೋ ಸಪ್ರೇಟ್ ಮಾಡಿಬಿಡ್ತಾರೆ. ಈ ಸೋಡಾ ವಿಧಾನ ಅಂತಂದ್ರೆ ಏನ, ವಾಷಿಂಗ್ ಸೋಡಾವನ್ನು ಹಾಕ್ತಾರೆ. ವಾಷಿಂಗ್ ಸೋಡಾ ಅಂತಂದ್ರೆ ಏನ, ಸೋಡಿಯಂ ಕಾರ್ಬೋನೇಟ್ ಅಥವಾ ಸುಣ್ಣನು ಹಾಕ್ಬೋದು, ಸುಣ್ಣನು ಹಾಕ್ತಾರೆ. ಇದೇನ ಸೋಡಾ ವಿಧಾನ. ಬಟ್ಟೆ ಇಳಿಸುವಿಕೆ ವಿಧಾನವಾಗಿ ಏನು ಮಾಡ್ತಾರೋ, ನೀರನ್ನು ಕಾಸ್ತಾರೋ, ಅದನ್ನು ಹಬೆ ರೂಪದಾಗ ತೊಗೊಂಬರ್ತಾರೆ. ಹಬೆ ರೂಪದಾಗ ತೊಗೊಂಬರ್ತಾರೋ, ಉಳುಕಿದ್ರಾಗ ಏನು ಬಾಯ್ಲ್ ಆಗದೆ ಉಳಿದಿರ್ತಲ್ರಿ, ಅದೇನಕ್ಕಪ್ಪ ಅಂದ್ರೆ ಅವುಗಳು ಅವೇನಪ್ಪ ಅಂತಂದ್ರೆ ಗಡಸುತನಕ್ಕೆ ಕಾರಣವಾಗುವಂಥ ಲವಣಾಂಶಗಳು, ಅವುಗಳನ್ನ ಸಪ್ರೇಟ್ ಮಾಡ್ತಾರೆ. ಆ ಹಬೆಯನ್ನು ಏನು ಮಾಡ್ತಾರೆ ರೀ, ನೀರನ್ನು ಇದನ್ನ ಮಾಡಿ ಸಪ್ಲೈ ಮಾಡಿ ತಂಪುಗೊಳಿಸ್ತಾರೆ. ಆ ಹಬೆಯನ್ನು ನೀರನ್ನು ಸಪ್ಲೈ ಮಾಡಿ ಏನು ಮಾಡ್ತಾರೆ, ತಂಪುಗೊಳಿಸ್ತಾರೆ. ಅವಾಗ ಏನಾಕತಿ, ಶುದ್ಧ ನೀರು ಸಿಗತೈತಿ. ಆಮೇಲೆ ಸೋಡಾ ವಿಧಾನ ಒಳಗೆ ವಾಷಿಂಗ್ ಸೋಡಾ ಯೂಸ್ ಮಾಡ್ತಾರೆ. ಇನ್ನೇನು ಬರುತ್ತಪ್ಪ ಅಂದ್ರೆ ಪರ್ಮ್ಯೂಟೇಟ್ ವಿಧಾನ ಅಂತ ಬರ್ತೈತಿ. ಯಾವ್ದು ಬರ್ತೈತಿ, ಪರ್ಮ್ಯೂಟೇಟ್ ವಿಧಾನ ಅಂತ ಬರ್ತೈತಿ. ಈ ಪರ್ಮ್ಯೂಟೇಟ್ ವಿಧಾನ ಅನ್ನೋದೇನ್ರಿ, ಇದು ಮಾಡರ್ನ್ ಟೆಕ್ನಾಲಜಿ ಒಳಗೆ ಯೂಸ್ ಮಾಡುವಂಥ ವಿಧಾನ. ಏನಿದು ಪರ್ಮ್ಯೂಟೇಟ್ ಅಂದ್ರೆ ಏನೋ ಮೊದಲು ತಿಳ್ಕೊಬೇಕು. ಮಾಡರ್ನ್ ಟೆಕ್ನಾಲಜಿ ಒಳಗೆ ಯೂಸ್ ಮಾಡ್ತಾರೆ. ಈ ಪರ್ಮ್ಯೂಟೇಟ್ ಅಂತಂದ್ರೆ ಏನ, ಇದಕ್ಕೆ ಜಿಯೋಲೈಟ್ ಅಂತ ಕರೀತಾರೆ. ಒಂದು ಕೃತಕ ರಾಸಾಯನಿಕ ಐತಿ, ಯಾವುದು, ಜಿಯೋಲೈಟ್. ಅದಕ್ಕೆ ಏನಂತಾರು, ಪರ್ಮ್ಯೂಟೇಟ್ ಅಂತ ಕರೀತಾರೆ. ಏನಿದೆ ಜಿಯೋಲೈಟ್ ಅಂತಂತಂದ್ರೆ ಏನ, ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಅಂತ ಕರೀತಾರೆ ಇದಕ್ಕೆ. ಇದೊಂದು ರಾಸಾಯನಿಕ, ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್, ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಅಂತ ಕರೀತಾರೆ. ಇದಕ್ಕೇನಂತಾರು, ಜಿಯೋಲೈಟ್ ಅಂತ ಕರೀತಾರೆ. ಇಲ್ಲೈತೆ ನೋಡ್ರಿ, ಇದ ಜಿಯೋಲೈಟ್. ಈ ಗಡಸು ನೀರನ್ನು ಏನು ಮಾಡ್ತಾರಪ್ಪ ಅಂದ್ರೆ ಈ ಜಿಯೋಲೈಟ್ ಇರುವಂತಹ ಸಿಲಿಂಡರ್ ಒಳಗೆ, ಏನು ಮಾಡ್ತಾರಂದ್ರೆ ಪಾಸ್ ಮಾಡ್ತಾರೆ, ಹರಿಸ್ತಾರೆ. ಅವಾಗ ಈ ಪರ್ಮ್ಯೂಟೇಟ್ ಏನು ಮಾಡ್ತದಪ್ಪ ಅಂದ್ರೆ ತನ್ನಲ್ಲಿರುವಂತಹ ಸೋಡಿಯಂ ಅಯಾನುಗಳನ್ನು ನೀರಿಗೆ, ತನ್ನಲ್ಲಿರುವಂತಹ ಈ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಅಂದ್ರೆ ಏನ್ರಿ, ಜಿಯೋಲೈಟ್, ತನ್ನಲ್ಲಿರುವಂತಹ ಸೋಡಿಯಂ ಅಣುಗಳನ್ನು ಏನು ಮಾಡ್ತತಿ, ನೀರಿಗೆ ಏನು ಮಾಡ್ತತಿ, ಸಪ್ಲೈ ಮಾಡ್ತತಿ. ಆಮೇಲೆ ಈ ನೀರಿನಲ್ಲಿರುವಂತಹ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಅಯಾನುಗಳು ಏನಕ್ಕವ್ರಿ, ನೀರು ನೋಡ್ರಿ, ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಅಯಾನುಗಳು ಏನಕ್ಕವ್ರಿ ಇದ್ರ ಜೊತೆ ಮಿಕ್ಸ್ ಆಗಿ ಅದೇನಕತ್ರಿ ಇಲ್ಲಿ ಕಲೆಕ್ಟ್ ಆಗ ಸ್ಟಾರ್ಟ್ ಆಗುತ್ತೆ. ಉಳುಕಿದ ಏನು ನೀರು ಇರ್ತೈತಲ್ಲ ಆ ನೀರನ್ನು ಏನು ಮಾಡ್ತಾರೆ, ಸಪ್ರೇಟ್ ಬಾಕ್ಸ್ ಒಳಗೆ ತಗೋತಾರೆ. ಸಪ್ರೇಟ್ ಇದ್ರೊಳಗೆ ಏನು ಮಾಡ್ತಾರೆ ಅಂದ್ರೆ ಕಲೆಕ್ಟ್ ಮಾಡ್ತಾರೆ. ಹೆಂಗೆ ಇದಾಗತ್ತೆ, ಜಿಯೋಲೈಟ್ ಅಂತಂದ್ರೆ ಏನ, ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್.
ಈ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಜೊತೆ ಈ ಗಡಸು ನೀರನ್ನು ಏನು ಮಾಡ್ತಾರೆ, ಸಪ್ಲೈ ಮಾಡ್ತಾರೆ. ಸಪ್ಲೈ ಮಾಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ಆ ಜಿಯೋಲೈಟ್ದಲ್ಲಿರುವಂಥ ಸೋಡಿಯಂ ಅನ್ನುವಂಥ ಅಣು ಈ ಗಡಸು ನೀರಿನೊಂದಿಗೆ ವರ್ತನೆ ಮಾಡ್ತತಿ. ಆ ಗಡಸು ನೀರಿನೊಂದಿಗೆ ವರ್ತನೆ ಮಾಡಿ ಏನಾಗತ್ತೆ ರೀ, ಅದನ್ನು ಒಂದು ಸಪ್ರೇಟ್ ಕರಗದೇ ಇರುವಂಥ ವಸ್ತುವಾಗಿ ಕನ್ವರ್ಟ್ ಆಗುತ್ತೆ. ಕರಗದೇ ಇರುವಂಥ ವಸ್ತು ಕನ್ವರ್ಟ್ ಆಗಿ ಉಳಿಕಿದೇನಾಗತ್ತಪ್ಪ ಅಂತಂದ್ರೆ ಆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಸಿಯಂ ಎಲ್ಲ ಏನಾಕವ್ರಿ ಅದ್ರ ಜೊತೆ ರಿಯಾಕ್ಟ್ ಆಗಿ ಸಪ್ರೇಟ್ ಆಕಾವು. ಉಳಿಕಿದೇನು ಶುದ್ಧ ನೀರು ಇರ್ತೈತಲ್ಲ ಅದನ್ನ ಏನು ಮಾಡ್ತಾರೆ, ಕಲೆಕ್ಟ್ ಮಾಡ್ತಾರೆ. ನಿಮಗೆ ಇದ್ರೊಳಗೆ ಏನು ಮಾಡಲ್ಪ ಅಂದ್ರೆ ಪ್ರೊಸೆಸ್ ಕೇಳಂಗಿಲ್ಲ. ಇದ್ರೊಳಗೆ ಏನು ಮಾಡ್ತಾರಪ್ಪ ಅಂದ್ರೆ ವಿಧಾನಗಳ ಬಗ್ಗೆ ಕೇಳ್ತಾರೆ. ಸೋಡಾ ವಿಧಾನ ಅಂದ್ರೆ ಏನ, ಪರ್ಮಿಟಿವ್ ವಿಧಾನ ಯಾವ, ಡಿಸ್ಟಿಲೇಷನ್ ವಿಧಾನ ಯಾವ್ದ, ಈ 3 ವಿಧಾನ ಬಗ್ಗೆ ಯಾವ ಇದುವ ಪರ್ಮನೆಂಟ್ ಅಂತಂದ್ರೆ ಯಾವ ಗಡಸುತನವನ್ನ ಪರ್ಮನೆಂಟ್ ಅಂತಂದ್ರೆ ಏನ್ರಿ, ಶಾಶ್ವತ ಗಡಸುತನವನ್ನ ನಿವಾರಣೆ ಮಾಡಲು ಬಳಸುವಂತ ವಿಧಾನಗಳು. ಅದ ತಾತ್ಕಾಲಿಕ ಗಡಸುತನ ಅಂದ್ರೆ ಕುದಿಸುವಿಕೆ ಅಂತ ಒಂದು ನೆನಪಿಟ್ಕೋಬೇಕು. ಆಮೇಲೆ ತಾತ್ಕಾಲಿಕ ಗಡಸುತನಕ್ಕೆ ಕಾರಣವಾಗುವ ಲವಣಾಂಶಗಳು ನೆನಪಿಟ್ಕೋಬೇಕು. ಆಮೇಲೆ ಇದ್ರ ಪರ್ಮನೆಂಟ್ ಗಡಸುತನಕ್ಕೆ ಉಂಟಾಗುವಂತ ಕಾರಣವಾಗುವಂತ ಲವಣಾಂಶಗಳು ಯಾವ ಅಂತ ಹೇಳಿ ನೆನಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ನೀರಿನ ಪ್ರಮಾಣ ಬಗ್ಗೆ ಐತಿ. ನೀರಿನ ಪ್ರಮಾಣಗಳು ಎಲ್ಲೆಲ್ಲಿ ನೀರಿನ ಪ್ರಮಾಣ ಎಷ್ಟಿರ್ತತಿ ನೋಡ್ರಿ. ಮಾನವನ ದೇಹದಲ್ಲಿ ನೀರಿನ ಪ್ರಮಾಣ ಮಾನವನ ದೇಹದಲ್ಲಿ ನೀರಿನ ಪ್ರಮಾಣ ಎಷ್ಟಿರ್ತದಪ್ಪ ಅಂತಂದ್ರೆ 65ರಿಂದ 70%, 65 to 70% ಮಾನವನ ದೇಹದಲ್ಲಿ ನೀರಿನ ಪ್ರಮಾಣ. ಅದೇ ರೀತಿ ರಕ್ತದಲ್ಲಿ ಎಷ್ಟಿರ್ತದಪ್ಪ ಅಂತಂದ್ರೆ 90%. ರಕ್ತದಲ್ಲಿ ಎಷ್ಟಿರ್ತದೆ, 90% ಇರ್ತತಿ. ಅದೇ ರೀತಿ ಮಾನವನ ಮೂತ್ರದಲ್ಲಿ ಎಷ್ಟಿರ್ತತಿ, 90%. ಆಮೇಲೆ ಹಣ್ಣುಗಳಲ್ಲಿ ಎಷ್ಟಿರ್ತದಪ್ಪ ಅಂತಂದ್ರೆ 70%, 70%. ಆಮೇಲೆ ಏನಪ್ಪಾ ಅಂತಂದ್ರೆ ತರಕಾರಿಗಳಲ್ಲಿ ಎಷ್ಟಿರ್ತದಪ್ಪ ಅಂದ್ರೆ 60%. ಇವೆಲ್ಲ ಏನಪ್ಪಾ ಅಂತಂದ್ರೆ ನೀರಿನ ಪ್ರಮಾಣಗಳು. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಬರ್ತತಿ, ಏನಪ್ಪಾ ಅಂದ್ರೆ ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್ ಅಂತ ಕರೀತಾರೆ. ನಿರ್ಜಲೀಕರಣ ಇಂಗ್ಲಿಷ್ನಾಗ ಏನಂತಾರೆ, ಇದಕ್ಕೆ ಡಿಹೈಡ್ರೇಷನ್ ಅಂತ ಕರೀತಾರೆ. ಏನ್ ಹಿಂಗಂದ್ರೆ ಡಿಹೈಡ್ರೇಷನ್ ಅಂದ್ರೆ ಏನಪ್ಪಾ ಅಂದ್ರೆ ನೀರಿನ ಅಂಶ ಕಡಿಮೆ ಆಗುವುದು. ನೀರಿನ ಅಂಶ ಮಾನವನ ದೇಹದಲ್ಲಿ ಏನಾಗಲ್ರಿ, ನೀರಿನ ಅಂಶ ಕಡಿಮೆಯಾಗುವುದು. ಇದಕ್ಕೇನಂತಾರು ನಿರ್ಜಲೀಕರಣ ಅಂತ ಕರೀತಾರೆ. ಮಾನವನ ದೇಹದೊಳಗೆ ಎಷ್ಟಿತ್ತು, 65ರಿಂದ 70% ನೀರಿತ್ತು. ಅದ ಅಕಸ್ಮಾತ್ 40%ಗಿಂತ ಕಡಿಮೆ ಆತಂದ್ರೆ ಏನಾಗತ್ರಿ, ಮಾನವ ಸಾಯುವಂತ ಸ್ಥಿತಿ ಬರ್ತತಿ. 40%ಗಿಂತ ಕಡಿಮೆ ಆದ್ರ ಅದಕ್ಕೆ ಡಿಹೈಡ್ರೇಷನ್ ಅದು ಆತಪ್ಪ ಅಂತಂದ್ರೆ ಸಲಾಯಿನ್ ಹಚ್ತಾರ ನೋಡ್ರಿ, ಸಲಾಯಿನ್ ಹಚ್ತಾರ. ಆ ಸಲಾಯಿನಲ್ಲಿರುವಂತಹ ಲವಣಾಂಶ ಯಾವ್ದಂತ ಕೇಳ್ತಾರ. ಯಾವ್ದಪ್ಪ ಅಂತಂದ್ರೆ ಸೋಡಿಯಂ ಲವಣಾಂಶ. ಸಲಾಯಿನಲ್ಲಿರುವಂತಹ ಲವಣಾಂಶ ಯಾವ್ದಪ್ಪ ಅಂದ್ರೆ ಸೋಡಿಯಂ ಲವಣಾಂಶ. ಈ ಸೋಡಿಯಂ ಲವಣಾಂಶ ನಮ್ಮ ದೇಹದಲ್ಲಿರುವಂಥ ನೀರಿನ ಕೊರತೆಯನ್ನು ಜಲ್ದಿ ಏನು ಮಾಡ್ತಪ್ಪ ಅಂದ್ರೆ ನೀಗಿಸತ್ರಿ ಸೋಡಿಯಂ ಅನ್ನುವಂಥ ಅಣು. ಅದಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಸಲಾಯಿನನ್ನು ಹಚ್ತಿರ್ತಾರೆ. ಆಮೇಲೆ ನೆಕ್ಸ್ಟ್ ಯಾವ್ದು ಬರ್ತೈತೆ ಅಂತಂದ್ರೆ ರೀಹೈಡ್ರೇಷನ್ ಅಂತ ಬರ್ತೈತಿ. ಮರುಜಲೀಕರಣ ಏನು ಹಿಂಗಂದ್ರೆ ಮರುಜಲೀಕರಣ ಅಂತಂದ್ರೆ ರೀಹೈಡ್ರೇಷನ್ ಅಂತ ಬರ್ತೈತಿ. ರೀಹೈಡ್ರೇಷನ್ ಹಿಂಗಂದ್ರೆ ಏನಪ್ಪಾ ಅಂದ್ರೆ ದೇಹದಲ್ಲಿ ನೀರಿನ ಪ್ರಮಾಣವನ್ನು ಹೆಚ್ಚಿಸುವುದು. ದೇಹದಲ್ಲಿ ನೀರಿನ ಪ್ರಮಾಣವನ್ನ ಹೆಚ್ಚಿಸುವುದು. ಹೆಂಗೆ ಹೆಚ್ಚಿಗೆ ಮಾಡ್ಬೋದಪ್ಪ ಅಂದ್ರೆ ORS ಅನ್ನ ಸೇವನೆ ಮಾಡುವುದರ ಮೂಲಕ. ORS ಇದು ಫುಲ್ ಫಾರ್ಮ್ ಭಾಳ ಸಲ ಕೇಳಿದಾರು, ಓರಲ್ ರೀಹೈಡ್ರೇಷನ್ ಸಾಲ್ಟ್. ಓರಲ್ ರೀಹೈಡ್ರೇಷನ್ ಸಾಲ್ಟ್ ಅಂತ ಕರೀತಾರೆ. ಓರಲ್ ರೀಹೈಡ್ರೇಷನ್ ಸಾಲ್ಟ್ ಅಂತ ಕರೀತಾರೆ. ನೆಕ್ಸ್ಟ್ ನೋಡ್ರಿ, ನೀರಿನ ಶುದ್ಧೀಕರಣದಲ್ಲಿ ಬಳಸುವಂತಹ ರಾಸಾಯನಿಕಗಳು. ನೀರಿನ ಶುದ್ಧೀಕರಣದಲ್ಲಿ ಬಳಸುವಂತಹ ರಾಸಾಯನಿಕಗಳು.
ಯಾವ್ಯಾವ ಬಳಸ್ತಾರಪ್ಪ ಅಂದ್ರೆ ಕೆಮಿಕಲ್ಗಳಿಗೆ ನೋಡ್ರಿ, ನೀರನ್ನು ಸ್ವಚ್ಛ ಮಾಡಕ್ಕೆ ಸ್ವಿಮ್ಮಿಂಗ್ ಪೂಲ್ದಾಗ ಅದು ಯೂಸ್ ಮಾಡ್ತಿರ್ತಾರೆ ಗೊತ್ತ್ರಿ. ಯಾವ್ಯಾವ ಅಂತಂದ್ರೆ ಅದು ಕ್ಲೋರಿನ್. ಈಗ ನಾವು ನಳದ ನೀರದು ಯೂಸ್ ಮಾಡ್ತಿರ್ತೇವೆ, ಆ ನೀರೊಳಗೆ ಏನಪ್ಪ ಅಂದ್ರೆ ಸ್ಮೆಲ್ ಬಂದಂಗೆ ಹಾಕಿರತ್ತಲ್ಲ. ಯಾಕಂತಂದ್ರೆ ಅದ್ರೊಳಗೆ ಏನು ಮಾಡ್ತಾರಂದ್ರೆ ಆ ನೀರನ್ನು ಸ್ವಚ್ಛ ಮಾಡಕ್ಕೆ ಅಲ್ಲಿರುವಂಥ ಬ್ಯಾಕ್ಟೀರಿಯಾಗಳನ್ನ ಎಲ್ಲ ಕೊಲ್ಲಕ್ಕೆ ಏನು ಮಾಡ್ತಾರೆ ರೀ, ಕೆಮಿಕಲ್ಗಳನ್ನ ಯೂಸ್ ಮಾಡ್ತಾರೆ. ಅವ ಯಾವ್ದಪ್ಪ ಅಂದ್ರೆ ಕ್ಲೋರಿನ್. ನೆಕ್ಸ್ಟ್ ಯಾವ್ದಪ್ಪ ಅಂತಂತಂದ್ರೆ ಬ್ರೋಮಿನ್. ನೆಕ್ಸ್ಟ್ ಯಾವುದು ಬ್ರೋಮಿನ್. ಬ್ರೋಮಿನ್. ನೆಕ್ಸ್ಟ್ ಯಾವ್ದು ಬರ್ತದಪ್ಪ ಅಂತಂದ್ರೆ ಚಾರ್ಕೋಲ್. ಇದ್ರ ಬಗ್ಗೆ ನೋಡಿ, ಚಾರ್ಕೋಲ್ ಅಂತಂದ್ರೆ ಏನ್ರಿ, ಇದ್ದಿಲು. ಈ ಇದ್ದಿಲನ್ನು ಏನು ಮಾಡ್ತಾರಪ್ಪ ಅಂದ್ರೆ ನೀರನ್ನು ಶುದ್ಧಗೊಳಿಸಲು ಯೂಸ್ ಮಾಡ್ತಾರೆ. ಆಮೇಲೆ ಏನಪ್ಪ ಅಂದ್ರೆ ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡರ್ ಇದರ ರಾಸಾಯನಿಕ ಹೆಸರು ಕೇಳಿದ್ದಾರೆ ಎಕ್ಸಾಮ್ದಾಗ, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಇವೆಲ್ಲ ಏನಪ್ಪ ಅಂದ್ರೆ ನೀರನ್ನು ಶುದ್ಧ ಮಾಡುವಂಥ ಬಳಸುವಂಥ ಕೆಮಿಕಲ್ಗಳು. ಆಮೇಲೆ ಇವು ಬರ್ತಾವ್ರಿ ರಿವರ್ಸ್ ಆಸ್ಮಾಸಿಸ್ ಪ್ರೊಸೆಸ್. ಇದು ಏನಪ್ಪ ಅಂದ್ರೆ ನೀರನ್ನು ಶುದ್ಧೀಕರಣ ಮಾಡಲು ಬಳಸುವಂಥ ವಿಧಾನ. ಯಾವ್ದ್ರಿ, ರಿವರ್ಸ್ ಆಸ್ಮಾಸಿಸ್. ಇದ್ರ ಬಗ್ಗೆ ನಾ ಕಂಪ್ಲೀಟ್ ಒಂದು ಚಾಪ್ಟರ್ ಮಾಡೀನಿ ರಿವರ್ಸ್ ಆಸ್ಮಾಸಿಸ್ ಬಗ್ಗೆ, ಅದನ್ನ ನೋಡ್ರಿ. ರಿವರ್ಸ್ ಆಸ್ಮಾಸಿಸ್. ರಿವರ್ಸ್ ಆಸ್ಮಾಸಿಸ್ ಇದೇನಪ್ಪ ಅಂದ್ರೆ ನೀರನ್ನು ಶುದ್ಧ ಮಾಡುವಂಥ ಪ್ರೊಸೆಸ್ ವಿಧಾನ ಇದು ನೋಡ್ರಿ. ಇವೆಲ್ಲ ಕೆಮಿಕಲ್ಗಳದು. ಆಮೇಲೆ ಏನಪ್ಪಾ ಅಂದ್ರೆ ಲಾಸ್ಟ್ ಕಾನ್ಸೆಪ್ಟ್ ಏನಂದ್ರೆ ನೀರಿನ ಅಸಹಜ ಗುಣ. ನೀರಿನ, ಇದ್ರ ಬಗ್ಗೆ ಎಕ್ಸಾಮ್ದಾಗ ಭಾಳ ಸಲ ಕೇಳಿದರು, ನೀರಿನ ಅಸಹಜ ಗುಣ. ನೀರಿನ ಅಸಹಜ ಗುಣ ಅಂದ್ರೆ ಇಂಗ್ಲಿಷ್ನಾಗ ಏನಂತಾರಪ್ಪ ಅಂದ್ರೆ ಅದಕ್ಕೆ ಎನಾಮಲಸ್. ಇದಕ್ಕೆ ಏನಂತಾರು, ಎನಾಮಲಸ್. ಎನಾಮಲಸ್ ಬಿಹೇವಿಯರ್ ಆಫ್. ಎನಾಮಲಸ್ ಬಿಹೇವಿಯರ್ ಆಫ್ ವಾಟರ್. ಏನು ಹಿಂಗಂತಂದ್ರೆ ನೋಡ್ರಿ, ನೀರಿನ ಅಸಹಜ ಗುಣ. ಈಗ ನಾರ್ಮಲ್ ಆಗಿ ನೋಡ್ರಿ, ನೀರನ್ನು ಸಾಮಾನ್ಯವಾಗಿ ಏನು ಮಾಡ್ಬೇಕಂದ್ರೆ, ಈಗ ನೀರನ್ನು ನೀವು ಬಿಸಿ ಮಾಡಿರಪ್ಪ ಅಂತ ಹೇಳ್ತಿಕೋರಿ, ಅದಕ್ಕೆ ಟೆಂಪ್ರೇಚರ್ ಕೊಟ್ರಿ ಅಂತ ಹೇಳ್ತಿಕೋರಿ. ನೀರಿನ ಅಣುಗಳು ಏನಾಕವ್ರಿ, ಈಗ ನೀರಿನ ಅಣುಗಳು ಹಿಂಗಿರ್ತಾವ. ನೀರಿನ ಅಣುಗಳು ಹಿಂಗಿರ್ತಾವ. ಈ ನೀರಿನ ಅಣುಗಳಿಗೆ ನೀವು ಟೆಂಪ್ರೇಚರ್ ಹೀಟ್ ಕೊಡಕತ್ರಪ್ಪ ಅಂತಂದ್ರೆ ಈ ನೀರಿನ ಅಣುಗಳು ಏನಾಕವ್ರಿ, ಸಪ್ರೇಟ್ ಆಗಿ ಸ್ಟಾರ್ಟ್ ಆಕಾವ. ಹಿಂಗೆ ಸಪ್ರೇಟ್ ಆಗಕ್ಕೆ ಸ್ಟಾರ್ಟ್ ಆಕಾವ. ಸಪ್ರೇಟ್ ಆಗಕ್ಕೆ ಸ್ಟಾರ್ಟ್ ಆದಪ್ಪ ಅಂತಂದ್ರೆ ಇದ್ರ ಅರ್ಥ ಏನ, ವ್ಯಾಕೋಚನೆಗೊಳ್ತಾವ. ವ್ಯಾಕೋಚನೆಗೊಳ್ಳುತ್ತವೆ. ಎಕ್ಸ್ಪಾಂಡ್ ಆಕಾವ್. ಇಂಗ್ಲೀಷ್ನಾಗ ಏನಂತಾರು, ಎಕ್ಸ್ಪಾಂಡ್ ಆಕಾವ್. ಯಾವಾಗ, ಟೆಂಪ್ರೇಚರ್ ಕೊಟ್ಟಾಗ. ಯಾವಾಗ ನೀವು ತಂಪು ಮಾಡಕತ್ತರ ಅಂತ ಹೇಳ್ತಿಕೋರಿ, ತಂಪು ಮಾಡಕತ್ತರ ಅಂತ ಹೇಳ್ತಿಕೋರಿ. ತಂಪು ಮಾಡಕಂತಂದ್ರೆ ಏನು ಮಾಡ್ತೀರಿ, ಹೀಟನ್ನು ಅದಕ್ಕೆ ಏನು ಮಾಡ್ತೀರಿ, ತೆಗಿತಿರತ್ರಂದ, ಅದಕ್ಕೆ ಏನು ಮಾಡ್ತೀರಿ, ತಂಪು ಮಾಡ್ತೀರಿ. ಅವಾಗ ಏನಾಕವು, ನೀರಿನ ಕಣಗಳು ಸಮೀಪ ಬರಕ್ಕೆ ಸ್ಟಾರ್ಟ್ ಆಕಾವು. ನೀರಿನ ಅಣುಗಳು ಏನಾಕವ್ರಿ, ಸಮೀಪ ಬರಕ್ಕೆ ಸ್ಟಾರ್ಟ್ ಆಕಾವು. ನೀರಿನ ಅಣುಗಳು ಸಮೀಪ ಬರಕ್ಕೆ ಸ್ಟಾರ್ಟ್ ಆದವು ಅಂದ್ರೆ ಇದಕ್ಕೇನಂತಾರು, ಸಂಕೋಚನೆ. ಇದಕ್ಕೇನಂತಾರು, ಸಂಕೋಚನೆ ಅಂತ ಕರೀತಾರೆ. ನೀರಿನ ಅಣುಗಳು ಏನಾಗತ್ತು, ಸಮೀಪ ಬರಕ್ಕೆ ಸ್ಟಾರ್ಟ್ ಆಕತ್ತು. ಇದಕ್ಕೇನಂತಾರು, ನೀರಿನ ಸಂಕೋಚನೆ ಅಂತ ಕರೀತಾರೆ. ವ್ಯಾಕೋಚನೆ ಅಂದ್ರೆ ಏನ, ಸಂಕೋಚನೆ ಅಂತಂದ್ರೆ ಏನ. ವ್ಯಾಕೋಚನೆ ಅಂತಂದ್ರೆ ಏನ್ರಿ, ನೀರಿನ ಅಣುಗಳು ಸಪ್ರೇಟ್ ಆಗಿ ಸ್ಟಾರ್ಟ್ ಆಗೋದು. ಆದ್ರೆ ಇದಕ್ಕೇನಂತಿದ್ರು, ಯಾವಾಗದ ಬಿಸಿ ಮಾಡಿದಾಗ ಏನಕ್ಕವು, ನೀರಿನ ಅಣುಗಳು ವ್ಯಾಕೋಚನೆ ಹೊಕ್ಕಾವು. ಅದೇ ರೀತಿ ತಂಪು ಮಾಡಿದಾಗ ಏನಕ್ಕವು, ಸಂಕೋಚನೆ ಅಥವಾ ಒಂದಕ್ಕೊಂದು ಹತ್ತಿರ ಬರಕ್ಕೆ ಸ್ಟಾರ್ಟ್ ಆಕಾವು ನೀರಿನ ಅಣುಗಳು. ಆದ್ರೆ ಈ ನಾರ್ಮಲ್ ಆಗಿದ್ರೆ ಇದು. ಆದ್ರೆ ನೀರು ಹೆಂಗೆ ಆಕತ್ಪ ಅಂತಂತಂದ್ರೆ, ಈಗ ನೋಡ್ರಿ, ನೀರನ್ನು ಬಿಸಿ ಮಾಡಿರಿ ಅಂತ ಹೇಳ್ತಿಕೋರಿ. ಬಿಸಿ ಮಾಡಿ ಅದನ್ನು ತಂಪು ಮಾಡ್ಕೊಂತ ಬಂದ್ರಪ್ಪ ಅಂತಂದ್ರೆ ಈ 4 ಡಿಗ್ರಿ ಸೆಲ್ಸಿಯಸ್ ತನೂ ಏನಾಕತ್ತಪ್ಪ ಅಂತಂದ್ರೆ ಅದು, ಈಗ ನೋಡ್ರಿ, ನೀರನ್ನು ಒಂದು 70 ಡಿಗ್ರಿ ಸೆಲ್ಸಿಯಸ್ ಕಾಸಿರಿ ಅಂತ ಹೇಳ್ತಿಕೋರಿ. ಅವಾಗ ಏನಕ್ಕವು, ನಾರ್ಮಲ್ ಆಗಿ ನೀರಿನ ಅಣುಗಳು ಏನಕ್ಕವ್ರಿ, ಸಪ್ರೇಟ್ ಆಗಕ್ಕೆ ಸ್ಟಾರ್ಟ್ ಆಕಾವು. ನೀರಿನ ಅಣುಗಳು ಏನಕ್ಕವು, ಸಪ್ರೇಟ್ ಆಗಕ್ಕೆ ಸ್ಟಾರ್ಟ್ ಆಕಾವು ಅಂದ್ರೆ ವ್ಯಾಕೋಚನೆ ಹೊಂದಕ್ಕೆ ಸ್ಟಾರ್ಟ್ ಆಕಾವು. ನೀರಿನ ಅಣುಗಳು ಏನಕ್ಕವ್ರಿ, ವ್ಯಾಕೋಚನೆ ಹೊಂದಕ್ಕೆ ಸ್ಟಾರ್ಟ್ ಆಕಾವು 70 ಡಿಗ್ರಿ ಸೆಲ್ಸಿಯಸ್ದಾಗ. ಅದೇ ನೀವು ಅವುಗಳನ್ನ ತಂಪು ಮಾಡ್ಕೊಂತ ಬಂದ್ರಿ ಅಂತ ತಿಳ್ಕೊರಿ, 69 ಡಿಗ್ರಿ ಸೆಲ್ಸಿಯಸ್, 50 ಡಿಗ್ರಿ ಸೆಲ್ಸಿಯಸ್, ಹಿಂಗೆ 40 ಡಿಗ್ರಿ ಸೆಲ್ಸಿಯಸ್ ಹಿಂಗೆ ಮಾಡ್ಕೊಂಡು ಬರುವಾಗ ಏನಕ್ಕವು, ಕಡಿಮೆ ಮಾಡ್ಕೊಂತ ಬಂದ್ರೆ ಏನಾಗಬೇಕು, ನೀರಿನ ಅಣುಗಳು ಒಂದಕ್ಕೊಂದು ಸಮೀಪ ಬರಕ್ಕೆ ಸ್ಟಾರ್ಟ್ ಆಗಬೇಕು. ಅವು ಎಲ್ಲಿ ತನಕ ಬರ್ತಾವಪ್ಪ ಅಂತಂದ್ರೆ 4 ಡಿಗ್ರಿ ಸೆಲ್ಸಿಯಸ್ ತನೂ ಏನಕ್ಕವ್ರಿ, ಹಂಗೆ ಬರಕ್ಕೆ ಸ್ಟಾರ್ಟ್ ಆಕಾವು. 4 ಡಿಗ್ರಿ ಸೆಲ್ಸಿಯಸ್ ತನೂ ಏನಕ್ಕಪ್ಪ ಅಂತಂದ್ರೆ ನೀರು ಬರಕ್ಕೆ ಸ್ಟಾರ್ಟ್ ಆಕಾವು. ಆದ್ರೆ ಈ 4 ಡಿಗ್ರಿ ಸೆಲ್ಸಿಯಸ್ ಬಂದ ಮೇಲೆ ಏನಾಗಬೇಕಾಗಿತ್ತು, ಮತ್ತೆ ತಂಪಾಗಬೇಕಾಗಿತ್ತು. ಆದ್ರೆ ಈ 4 ಡಿಗ್ರಿ ಸೆಲ್ಸಿಯಸ್ಗೆ ಏನಕ್ಕಪ್ಪ ಅಂದ್ರೆ ನೀರಿನ ಸಾಂದ್ರತೆ ಜಾಸ್ತಿ ಆಕತ್ತೆ. ನೀರಿನ ಸಾಂದ್ರತೆ ಏನಾಗತ್ತ, ಜಾಸ್ತಿ ಆಗತ್ತೆ.
ನೀರಿನ ಸಾಂದ್ರತೆ ಏನಾಗುತ್ತೆ ರೀ ಜಾಸ್ತಿ ಆಗುತ್ತೆ. ಇದ ಏನಪ್ಪಾ ಅಂತಂದ್ರೆ ನೀರಿನ ಅಸಹಜ ಗುಣ. ಅದೇ ರೀತಿ ಮತ್ತೆ ನೀವು 4 ಡಿಗ್ರಿ ಸೆಲ್ಸಿಯಸ್ ಇಂದ ಕಡಿಮೆ ಮಾಡ್ಕೊಂತ ಬಂದಾಗ ಏನಾಗಬೇಕಾಗಿತ್ತು, ತಂಪಾಕೊಂತ ಬರ್ಬೇಕಾಗಿತ್ತು. ಅಂದ್ರೆ ಸಂಕೋಚನ ಹಾಕೊಂತ ಬರ್ಬೇಕಾಗಿತ್ತು. ನೀರಿನ ಕಣಗಳು ಒತ್ತೊತ್ತಾಗಿ ಜೋಡಣೆ ಹಾಕೊಂತ ಬರಕ್ಕೆ ಸ್ಟಾರ್ಟ್ ಆಗ್ತಿದ್ದು, ಯಾಕಂದ್ರೆ ತಂಪು ಮಾಡತ್ತೀರಿ ನೀವು. ಆದ್ರೆ ಈ 4 ಡಿಗ್ರಿ ಸೆಲ್ಸಿಯಸ್ ಇಂದ 3 ಡಿಗ್ರಿ ಸೆಲ್ಸಿಯಸ್, 2 ಡಿಗ್ರಿ ಸೆಲ್ಸಿಯಸ್, 1 ಡಿಗ್ರಿ ಸೆಲ್ಸಿಯಸ್ ಹಿಂಗ್ ಬರ್ಕೊಂತ ಬಂದಾಗ ಏನಾಕಪ್ಪ ಅಂದ್ರೆ ನೀರಿನ ಕಣಗಳು ಮತ್ತೆ ಎಕ್ಸ್ಪಾಂಡ್ ಆಗ ಸ್ಟಾರ್ಟ್ ಆಕಾವ್. ನೋಡ್ರಿ ಕ್ಲಿಯರ್ ಆಗಿ ಇನ್ನೊಂದ್ಸಲ ಹೆಂಗ್ ಹೇಳ್ತೀನಿ ನೋಡ್ರಿ. ನಾರ್ಮಲ್ ಸಾಮಾನ್ಯ ನೀರು ಏನಾಕತ್ತಪ್ಪ ಅಂದ್ರೆ ಸಾಮಾನ್ಯವಾಗಿ ಏನಾಗಬೇಕಾಗಿತ್ತು, ಬಿಸಿ ಮಾಡಿದೆ ಅಂತ ಹೇಳ್ತಿಕೋರಿ, ಹೀಟ್ ಕೊಟ್ಟು ಅಂತಂದ್ರೆ ನೀರಿನ ಅಣುಗಳು ಏನಾಕವು, ವ್ಯಾಕೋಚನೆ ಹೊಂತಾವ್. ನೀರಿನ ಅಣುಗಳು ವ್ಯಾಕೋಚನೆ ಅಂದ್ರೆ ಎಕ್ಸ್ಪಾಂಡ್ ಆಕಾವ್. ವ್ಯಾಕೋಚನೆ ಹೊಂತಾವು, ಎಕ್ಸ್ಪಾಂಡ್ ಆಕಾವ್. ಅದೇ ರೀತಿ ನೀವು ತಂಪನ್ನ ಮಾಡಿರ ಅಂತ ಹೇಳ್ತಿಕೋರಿ, ತಂಪುಗೊಳಿಸಿದಾಗ ಏನಾಕವಪ್ಪ ಅಂದ್ರೆ ನೀರಿನ ಕಣಗಳು ಸಂಕೋಚನೆ ಅಂತಂದ್ರೆ ಏನಾಕವ್ರಿ, ಒಂದಕ್ಕೊಂದು ಜೋಡಣೆ ಆಗಿ ಸ್ಟಾರ್ಟ್ ಆಕಾವ್. ಒಂದಕ್ಕೊಂದು ಜೋಡಣೆ ಆಗಿ ಸ್ಟಾರ್ಟ್ ಆಕಾವ್ ತಂಪುಗೊಳಿಸಿದಾಗ. ಆದ್ರೆ ಸಾಮಾನ್ಯವಾಗಿ ನೀರು ಏನಾಕತ್ತಪ್ಪ ಅಂದ್ರೆ, ಈಗ ನೀವು ಬಿಸಿ ಮಾಡಿ ಅದನ್ನ ತಂಪು ಮಾಡ್ಕೊಂತ ಬಂದ್ರಂತಂದ್ರೆ 4 ಡಿಗ್ರಿ ಸೆಲ್ಸಿಯಸ್ ತನ ಸಾಮಾನ್ಯವಾಗಿ ಹೆಂಗ ತಂಪು ಮಾಡುವ ಇದು ಕುಗ್ಕೊಂತ ಬರ್ತಿತ್ತಲ್ಲ, ಅಂದ್ರೆ ನೀರಿನ ಅಣುಗಳು ಒಂದಕ್ಕೊಂದು ಸಮೀಪ ಬರ್ತಿದ್ವಲ್ಲ, ಹಂಗೆ ಬರಾಕ್ ಸ್ಟಾರ್ಟ್ ಆಕಾವು 4 ಡಿಗ್ರಿ ಸೆಲ್ಸಿಯಸ್ ತನ. ಅವಾಗ ಏನಾಕತ್ರಿ, ನೀರಿನ ಗರಿಷ್ಠ ಸಾಂದ್ರತೆ ಇಲ್ಲಿ ಇರ್ತತಿ. ಎಲ್ಲಿ 4 ಡಿಗ್ರಿ ಸೆಲ್ಸಿಯಸ್ ತನ ಅಷ್ಟ ಏನಾಕತಿ ಸಾಮಾನ್ಯವಾಗಿ ವರ್ತಿಸತ್ ನೀರು. 4 ಡಿಗ್ರಿ ಸೆಲ್ಸಿಯಸ್ ಬಂತಂತ ಹೇಳ್ತಿಕೋರಿ, ಅವಾಗ ಏನಾಕತ್ರಿ ನೀರಿನ ಗರಿಷ್ಠ ಸಾಂದ್ರತೆ ತಲುಪ್ತತಿ. ಗರಿಷ್ಠ ಸಾಂದ್ರತೆ ತಲುಪ್ತತಿ. ಗರಿಷ್ಠ ಸಾಂದ್ರತೆ ಅಂತಂದ್ರೆ ಏನ, ನೀರಿನ ಕಣಗಳು ಒತ್ತೊತ್ತಾಗಿ ಜೋಡಣೆ ಅದು. ಯಾಕೆ ಒತ್ತೊತ್ತಾಗಿ ಜೋಡಣೆ ಆಗಿ ಸ್ಟಾರ್ಟ್ ಅದು, ಟೆಂಪರೇಚರ್ನ ನೀವು ಕಡಿಮೆ ಮಾಡ್ಕೊಂತ ಬಂದ್ರಿ, ಅಂದ್ರೆ ತಂಪುಗೊಳಿಸ್ಕೊಂತ ಬಂದ್ರಿ. ತಂಪುಗೊಳಿಸ್ಕೊಂತ ಬಂದ್ರೆ ಏನಾಗತ್ತು, ನೀರಿನ ಅಣುಗಳು ಒಂದಕ್ಕೊಂದು ಅಟ್ಯಾಚ್ ಆಗಿ ಸ್ಟಾರ್ಟ್ ಆಗತ್ತು, ಅಂದ್ರೆ ಸಮೀಪ ಬರಕ್ಕೆ ಸ್ಟಾರ್ಟ್ ಆತು. ಅವಾಗ ಏನಾಕತ್ರಿ ನೀರಿನ ಸಾಂದ್ರತೆ ಏನಾಯ್ತು, ಜಾಸ್ತಿ ಆತ, ಅಂದ್ರೆ ವಜ್ಜಿ ಜಾಸ್ತಿ ಆತೈತೆ ಅದ್ರದ್ದು, ಅಂದ್ರೆ ತೂಕ ಜಾಸ್ತಿ ಆಯ್ತದ. ಅದೇ ರೀತಿ ನೀವು 3 ಡಿಗ್ರಿ ಸೆಲ್ಸಿಯಸ್ ಬಂದ್ರಂತ ತಿಳ್ಕೋರಿ, ಅವಾಗ ಏನಾಗಬೇಕಾಗಿತ್ತು, ನೀರಿನ ಕಣಗಳು ಮತ್ತೆ ಒತ್ತೊತ್ತಾಗಿ ಇನ್ನೊಂದು ಸ್ವಲ್ಪ ಒತ್ತೊತ್ತಾಗಿ ಜೋಡಣೆ ಆಗಬೇಕಾಗಿತ್ತು, ಅಂದ್ರೆ ಸಾಂದ್ರತೆ ಇನ್ನೂ ಜಾಸ್ತಿ ಆಗಬೇಕಾಗಿತ್ತು. 4 ಡಿಗ್ರಿ ಸೆಲ್ಸಿಯಸ್ ಕಂಪೇರ್ ಮಾಡಿದಾಗ 3 ಡಿಗ್ರಿ ಸೆಲ್ಸಿಯಸ್ ನೀವು ತಂಪುಗೊಳಿಸಿದಾಗ ನೀರಿನ ಸಾಂದ್ರತೆ ಜಾಸ್ತಿ ಆಗಬೇಕಾಗಿತ್ತು. ಯಾಕಂದ್ರೆ ತಂಪುಗೊಳಿಸಿದಾಗ ಏನಾಕಿತ್ತು, ನೀರಿನ ಕಣಗಳು ಒಂದಕ್ಕೊಂದು ಹತ್ತಕ್ಕೆ ಸ್ಟಾರ್ಟ್ ಆಗಿದ್ದು. ಆದ್ರೆ ಏನಕ್ಕಪ್ಪ ಅಂದ್ರೆ ಇಲ್ಲೇ ಏನಾಕತ್ತಂದ್ರೆ ಅಸಹಜ ಗುಣ ಸ್ಟಾರ್ಟ್ ಆಗತ್ತೆ ನೀರಿಂದ. ಅಸಹಜ ಗುಣ ಏನಂತಂದ್ರೆ 3 ಡಿಗ್ರಿ ಸೆಲ್ಸಿಯಸ್ ಬಂದಾಗ ಏನಾಕತ್ತಪ್ಪ ಅಂದ್ರೆ ನೀರಿನ ಕಣಗಳು ತಂಪಾಗಿ ಒತ್ತೊತ್ತಾಗಿ ಜೋಡಣೆ ಆಗುವ ಬದಲು ಏನಾಕವ್ರಿ, ದೂರ ಹೋಗಕ್ಕೆ ಸ್ಟಾರ್ಟ್ ಆಕಾವ್. ಮತ್ತೆ ದೂರ ಹೋಗಕ್ಕೆ ಸ್ಟಾರ್ಟ್ ಆಕಾವ್. ಇದರಿಂದ ಏನಾಗತ್ತು, ಎಕ್ಸ್ಪಾಂಡ್ ಆಗಿ ಸ್ಟಾರ್ಟ್ ಆಕಾವ್. ಆ್ಯಕ್ಚುಲಿ ಏನಾಗಬೇಕಾಗಿತ್ತು, ಒಂದಕ್ಕೊಂದು ಸಮೀಪ ಬರಬೇಕಾಗಿತ್ತು. ಆದ್ರೆ ಇಲ್ಲಿ ಏನಾಕವ್ರಿ 4 ಡಿಗ್ರಿ ಸೆಲ್ಸಿಯಸ್ ತನ ಅಷ್ಟ ಆಕೈತೆ. ಅದು 4 ಡಿಗ್ರಿ ಸೆಲ್ಸಿಯಸ್ ಬಂದು ಅದಕ್ಕಿಂತ ತೆಳಗೆ ಸ್ಟಾರ್ಟ್ ಆಗತ್ತೆ ಅಂತ ಹೇಳ್ತಿಕೋರಿ, ಅವಾಗ ಮತ್ತೆ ಇನ್ನೂ ಎಕ್ಸ್ಪಾಂಡ್ ಆಗಿ ಸ್ಟಾರ್ಟ್ ಆಕಾವ್. ಅದೇ ರೀತಿ 3 ಡಿಗ್ರಿ ಸೆಲ್ಸಿಯಸ್ 2 ಡಿಗ್ರಿ ಸೆಲ್ಸಿಯಸ್ ಹಿಂಗೆ ಬಂದಂದ್ರೆ ಮತ್ತೆ ಇನ್ನೂ ಜಾಸ್ತಿ ಎಕ್ಸ್ಪಾಂಡ್ ಆಗಿ ಸ್ಟಾರ್ಟ್ ಅದು, ಜಾಸ್ತಿ ಅಂದ್ರೆ ದೂರ ಹೋಗಕ್ಕೆ ಸ್ಟಾರ್ಟ್ ಅದು ಕಣಗಳು. ಆ್ಯಕ್ಚುಲಿ ಸಮೀಪ ಬರಬೇಕಾಗಿತ್ತು, ಆದರೆ ಏನಾಗತ್ತು, ದೂರ ಹೋಗಕ್ಕೆ ಸ್ಟಾರ್ಟ್ ಅದು. ಇದಕ್ಕೆ ಏನಂತ ಕರೀತಾರೋ ಅಸಹಜ ಗುಣ, ನೀರಿನ ಅಸಹಜ ಗುಣ ಅಥವಾ ಅಸಂಬದ್ಧ ಗುಣ ಅಂತ ಕರೀತಾರೆ. ಹಿಂಗೆ ಯಾಕಾಗುತ್ತೆ, ಹಿಂಗೆ ಆಗೋದ್ರಿಂದ ಏನಾರ ಯೂಸ್ ಐತೇನಪ್ಪ ಅಂತ ಕೇಳ್ತಾರೆ. ಹಿಂಗೆ ಆಗೋದ್ರಿಂದ ಯೂಸ್ ಐತ್ರಿ. ಹೆಂಗಾಗಿ ಏನು ಯೂಸ್ ಐತಪ್ಪ ಅಂತಂದ್ರೆ ನೋಡ್ರಿ, ನೋಡ್ರಿ 0 ಡಿಗ್ರಿ ಸೆಲ್ಸಿಯಸ್ ಇಂದ 4 ಡಿಗ್ರಿ ಸೆಲ್ಸಿಯಸ್ ಒಳಗೆ ನೀರಿನ ವಿಲಕ್ಷಣ ನಡವಳಿಕೆ ಅಂತಂದ್ರೆ ಅದ್ರೊಳಗೆ ಏನಾಗಬೇಕಾಗಿತ್ತು, ನೀರಿನ ಕಣಗಳು ಏನಾಗಬೇಕಾಗಿತ್ತು, ಕುಗ್ಗಬೇಕಾಗಿತ್ತು. ಆದ್ರೆ ಏನಾಕವ್ರಿ, ಎಕ್ಸ್ಪಾಂಡ್ ಆಗಿ ಸ್ಟಾರ್ಟ್ ಆಕಾವ್. ನೋಡ್ರಿ 4 ಡಿಗ್ರಿ ಸೆಲ್ಸಿಯಸ್ ಇಂದ 0 ಡಿಗ್ರಿ ಸೆಲ್ಸಿಯಸ್ ಬರಾಕತ್ತು ಅಂದ್ರೆ ಏನಾಕವ್ರಿ, ಎಕ್ಸ್ಪಾಂಡ್ ಆಗಿ ಸ್ಟಾರ್ಟ್ ಅದು. ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ಯೂಸ್ ಆಗುತ್ತೆ. ಹೆಂಗಾಗತ್ತಪ್ಪ ಅಂತಂದ್ರೆ, ಈಗ ಶೀತ ಪ್ರದೇಶಗಳಲ್ಲಿ ಏನಾಕಿತ್ರಿ, ನೀರು 0 ಡಿಗ್ರಿ ಸೆಲ್ಸಿಯಸ್ ಬಂದ್ಮೇಲೆ ಐಸ್ ಆಗಿ ಸ್ಟಾರ್ಟ್ ಆಕಿತ್ತು. ನೀರು ಏನಾಕಿತ್ರಿ 0 ಡಿಗ್ರಿ ಸೆಲ್ಸಿಯಸ್ ಬಂದ್ಮೇಲೆ ಐಸ್ ಆಗಿ ಸ್ಟಾರ್ಟ್ ಆಗಿತ್ತು. 0 ಡಿಗ್ರಿ ಸೆಲ್ಸಿಯಸ್ ಒಳಗೆ ನೀರಿನ ಸಾಂದ್ರತೆ ಜಾಸ್ತಿ ಇರ್ತತೋ ಏನ 4 ಡಿಗ್ರಿ ಸೆಲ್ಸಿಯಸ್ ಒಳಗೆ ನೀರಿನ ಸಾಂದ್ರತೆ ಜಾಸ್ತಿ ಇರುತ್ತೋ, 4 ಡಿಗ್ರಿ ಸೆಲ್ಸಿಯಸ್ ಒಳಗೆ ನೀರಿನ ಸಾಂದ್ರತೆ ಜಾಸ್ತಿ ಇರುತ್ತೆ ಅಂತ ನೋಡಿದ್ವು. ಯಾಕ, ನೀರಿನ ಅಸಂಗತ ವ್ಯಾಕೋಚನೆ. ಯಾಕಂದ್ರೆ 4 ಡಿಗ್ರಿ ಸೆಲ್ಸಿಯಸ್ ತನ ಬಂದ ಮೇಲೆ ಏನಾಕತ್ರಿ, ನೀರು ಸಾಮಾನ್ಯವಾಗಿ ವರ್ತಿಸ್ತತಿ. ಅಂದ್ರೆ ಅಲ್ಲಿ ಗರಿಷ್ಠ ಸಾಂದ್ರತೆ 4 ಡಿಗ್ರಿ ಸೆಲ್ಸಿಯಸ್ನಾಗ ಇರ್ತೈತಿ. ಸಾಂದ್ರತೆ ಅಂತಂದ್ರೆ ಏನ, ತೂಕ ಜಾಸ್ತಿ ಇರ್ತತಿ. ಯಾವಾಗ ನೀವು ಕಡಿಮೆ ಮಾಡ್ಕೊಂತ ಬರ್ತಿರಲ್ಲ ಅವಾಗ ಏನಾಕತಿ, ತೂಕ ಕಡಿಮೆ ಮಾಡ್ಕೊಂತ ಬರ್ತತಿ. ಐಸ್ ಆಗೋದು ಯಾವಾಗ ಆಕತಿ, 0 ಡಿಗ್ರಿ ಸೆಲ್ಸಿಯಸ್ ಒಳಗೆ ಐಸ್ ಆಕತಿ. 0 ಡಿಗ್ರಿ ಸೆಲ್ಸಿಯಸ್ ಐಸ್ ಆಕತಿ. ಆದ್ರೆ ಇದ್ರ ತೂಕ ಏನಿರ್ತತಿ, ಕಡಿಮೆ ಇರ್ತತಿ. ಆದ್ರೆ ನೀರು, ಸಾಮಾನ್ಯ ನೀರು 4 ಡಿಗ್ರಿ ಸೆಲ್ಸಿಯಸ್ ತೂಕ ಜಾಸ್ತಿ ಇರ್ತತಿ. ಹಂಗಾಗಿ ಶೀತ ಪ್ರದೇಶ ಒಳಗೆ ಏನಾಕತ್ರಿ, ಮ್ಯಾಗಿನ ನೀರೆಲ್ಲ ಏನಾಕತಿ, ಐಸ್ ಆಕತಿ. ಯಾಕಂದ್ರೆ ಇಲ್ಲೆಲ್ಲ ವಾತಾವರಣದಾಗ ಎಷ್ಟಿರ್ತತಿ, 0 ಡಿಗ್ರಿ ಸೆಲ್ಸಿಯಸ್ ಇರ್ತತಿ. 0 ಡಿಗ್ರಿ ಸೆಲ್ಸಿಯಸ್ ಇರತಿ. ಅದೇ ಇಲ್ಲಿ ತೆಳಗಿನ ನೀರು ಏನಾಕತ್ತಪ್ಪ ಅಂದ್ರೆ 4 ಡಿಗ್ರಿ ಸೆಲ್ಸಿಯಸ್ನಾಗ ಇರ್ತತಿ. ಇತರ 0 ಡಿಗ್ರಿ ಸೆಲ್ಸಿಯಸ್ ಸಾಂದ್ರತೆ ಜಾಸ್ತಿ ಇತ್ತು, 4 ಡಿಗ್ರಿ ಸೆಲ್ಸಿಯಸ್ ಸಾಂದ್ರತೆ ಜಾಸ್ತಿ ಇತ್ತು. 4 ಡಿಗ್ರಿ ಸೆಲ್ಸಿಯಸ್ ಸಾಂದ್ರತೆ ಜಾಸ್ತಿ ಐತಿ, ಅಂದ್ರೆ ತೂಕ ಜಾಸ್ತಿ ಐತಿ. ಎತ್ತರದ ತೂಕ ಜಾಸ್ತಿ ಐತಲ್ಲ ಅದ್ರದ್ದು ಏನಾಕತ್ರಿ, ಮುಳುಗ್ತದ. ಈಗ ಸಾಮಾನ್ಯ ನೀರಿನ ತೂಕ ಜಾಸ್ತಿ ಐತಿ,
ಯಾಕಂದ್ರೆ ಈ 0 ಡಿಗ್ರಿ ಸೆಲ್ಸಿಯಸ್ಗಿಂತ 1 ಡಿಗ್ರಿ ಸೆಲ್ಸಿಯಸ್ ತಗೊಂಡು ಅದ್ರ ತೂಕ ಜಾಸ್ತಿ ಇದ್ದಂಗನ ಅದೇನಾಗತಿ ತೆಳಗೆ ಬರ್ತೈತಿ. ಐಸ್ ಏನಾಗತಿ ಮ್ಯಾಗ ಕಲೆಕ್ಟ್ ಆಗತ್ತಿ. ಈ ಐಸ್ ಮ್ಯಾಗ ಇರೋದ್ರಿಂದ ಏನಾಕತಿ ಒಳಗೆ ಏನಾಕತ್ರಿ ನಾರ್ಮಲ್ ಆಗಿ ನೀರು ಇರ್ತೈತಿ. ಅವಾಗ ಏನಾಕಪ್ಪ ಅಂದ್ರೆ ಜಲಚರ ಪ್ರಾಣಿಗಳಿಗೆ ಬದುಕುವಂತ ಕೆಪಾಸಿಟಿ ಇರ್ತೈತಿ. ಅಕಸ್ಮಾತ್ ಈಗ ಇದು ನೀರು 4 ಡಿಗ್ರಿ ಸೆಲ್ಸಿಯಸ್ ಸಾಂದ್ರತೆ ಜಾಸ್ತಿ ಹೊಂದಲದೆ 0 ಡಿಗ್ರಿ ಸೆಲ್ಸಿಯಸ್ ಸಾಂದ್ರತೆ ಜಾಸ್ತಿ ಹೊಂದಿತ್ತಪ್ಪ ಅಂತಂದ್ರೆ ತೆಳಗೆ ಐಸ್ ಕಲೆಕ್ಟ್ ಆಗ ಸ್ಟಾರ್ಟ್ ಆಕಿತ್ತು. ಐಸ್ ಏನಾಕಿತ್ತು ಇಲ್ಲಿ ಕಲೆಕ್ಟ್ ಆಗ ಸ್ಟಾರ್ಟ್ ಆಕಿತ್ತು. ಅವಾಗ ಏನಾಕಿತ್ತು ಈ ಜಲಚರ ಪ್ರಾಣಿಗಳಿಗೆ ಏನಾಕಿತ್ತು ಜೀವಿಸಕ್ಕೆ ಅಕ್ಕಿರ್ಕಿಲ್ಲ. ನೋಡ್ರಿ, ನೀರಿನ ಅಸಂಗತ ಇದರಿಂದ ಏನಾಕತ್ರಿ ಇದೊಂದು ವರದಾನನ ಆಗೈತಿ. ಆದ್ರೆ ಇದು ಯಾವಾಗೂ ಏನಾಗಲ್ರಿ ಕೆಟ್ಟದ್ದಾಗಿಲ್ಲ. ಇದೇನಾಗೈತಿ ಚಲೋದಾನ ಆಗೈತಿ. ಅದಕ್ಕೆ ಏನಪ್ಪಾ ಅಂತಂದ್ರೆ ಅಸಂಗತ ಅಂತಂದ್ರೆ ಏನ 4 ಡಿಗ್ರಿ ಸೆಲ್ಸಿಯಸ್ ತನ ಬಂದು 4 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಬಂದಾಗ ಏನಾಕಿತ್ತು ಸಂಕೋಚನೆ ಹೊಂದು ಬದಲು ಏನಾಕತಿ ವ್ಯಾಕೋಚನೆ ಹೊಂದಕ್ಕೆ ಸ್ಟಾರ್ಟ್ ಆಕತಿ. ಆಮೇಲೆ ಇದು ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೀರನ್ನ ಅಳಿಯುವಂತ ಇವು ಬರ್ತಾವ್ರಿ. ನೀರನ್ನ ಅಳಿಯುವಂತ ಮಾನಗಳು ಒಂದೇದೇನು ಬರುತ್ತಪ್ಪ ಅಂದ್ರೆ TMC ಅಂತ ಬರ್ತೈತಿ. TMC ಅಂತಂದ್ರೆ ಏನ್ರಿ 1000 ಮಿಲಿಯನ್ ಕ್ಯೂಬಿಕ್ ಫೀಟ್ ಅಂದಂಗ. ನೋಡ್ರಿ ಇಲ್ಲಿ ಕ್ಯೂಬಿಕ್ ಬಂದಂತ ತಿಳ್ಕೊರಿ. ಕ್ಯೂಬಿಕ್ ಅಂತಂದ್ರೆ ಏನ ಘನ ಅಂತಂದ್ರೆ ಏನ ಒಂದು ವಸ್ತುವಿನ ಉದ್ದ, ಅಗಲ ಮತ್ತು ಎತ್ತರ ಮೂರು ಹೊಂದಿದ್ರೆ ಅದಕ್ಕೆ ಏನಂತಾರೆ ಕ್ಯೂಬ್ ಅಂತ ಕರೀತಾರ. ಇಲ್ಲಿ ಏನ್ ಬರುತ್ತೆ 1000 ಮಿಲಿಯನ್ ಕ್ಯೂಬಿಕ್ ಫೀಟ್ ಅಂತ ಕರೀತಾರ. 1 ಮಿಲಿಯನ್ ಅಂತಂದ್ರೆ ಎಷ್ಟ 10 ಲಕ್ಷ. 1 ಮಿಲಿಯನ್ ಅಂತಂದ್ರೆ ಏನ್ರಿ 10 ಲಕ್ಷ. ಇಲ್ಲಿ ಏನೈತಿ 10 ಮಿಲಿಯನ್ ಅಂತಂದ್ರೆ ಎಷ್ಟಾಗುತ್ತ 1 ಕೋಟಿ ಆಗುತ್ತೆ. 1 ಕೋಟಿ ಆಗುತ್ತೆ. ಆಮೇಲೆ 10 ಮಿಲಿಯನ್ ಆತಿದು. ಹಂಗ 1000 ಮಿಲಿಯನ್ ಕ್ಯೂಬ್ ಅಂತಂದ್ರೆ 1000 ಮಿಲಿಯನ್ ಉದ್ದ ಇರಬೇಕು, 1000 ಮಿಲಿಯನ್ ಅಗಲ ಇರಬೇಕು, 1000 ಮಿಲಿಯನ್ ಏನಿರ್ಬೇಕ್ರಿ ಎತ್ತರ ಇರಬೇಕು. ಅದ್ರೊಳಗೆ ನೀರು ಎಷ್ಟು ಕಲೆಕ್ಟ್ ಆಗೈತಿ ಅದನ್ನ ಅಳಿಯೋಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ TMCನ ಯೂಸ್ ಮಾಡ್ತಾರ. TMCನ ಎಲ್ಲಿ ಯೂಸ್ ಮಾಡ್ತಾರ ಅಂತ ಕೇಳಿ ಏನ್ ಹೇಳ್ಬೇಕು, ಆಣೆಕಟ್ಟುಗಳಲ್ಲಿ ಎಷ್ಟು ನೀರು ಸಂಗ್ರಹ ಆಗೈತಿ, ನೀರಿನ ಸಂಗ್ರಹಣೆಯನ್ನ ಎತ್ತರ ಮೇಲೆ ಇದು ಮಾಡ್ತಾರು TMCದಾಗ ಅಳತೆ ಮಾಡ್ತಾರ. ಆದ್ರೆ ನೀರಿನ ಹರಿವನ್ನ, ನೀರು ಎಷ್ಟು ಹರಿಯಾತತಿ, ನೀರು ಎಷ್ಟು ಹರಿವನ್ನ ಅದನ್ನ ಎತ್ತರಲೆ ಅಳತೆ ಮಾಡ್ತಾರಪ್ಪ ಅಂದ್ರೆ ಕ್ಯೂಸೆಕ್ಲೆ ಅಳತೆ ಮಾಡ್ತಾರೆ. ಏನಿದು ಕ್ಯೂಸೆಕ್ ಅಂತಂದ್ರೆ ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್. ಇದರ ಅರ್ಥ ಏನ, ಕ್ಯೂಬಿಕ್ ಅಂದ್ರೆ ಏನ 3 ಇರಬೇಕು, ಉದ್ದ ಇರಬೇಕು, ಅಗಲ ಇರಬೇಕು, ಎತ್ತರ ಇರಬೇಕು. ಸೆಂಟಿಮೀಟರ್ ಅಂದ್ರೆ ಏನ್ರಿ 1 ಸೆಂಟಿಮೀಟರ್ ಅಂದ್ರ 1 ಸೆಂಟಿಮೀಟರ್ ಉದ್ದ ಇರಬೇಕು, 1 ಸೆಂಟಿಮೀಟರ್ ಅಗಲ ಇರಬೇಕು, 1 ಸೆಂಟಿಮೀಟರ್ ಎತ್ತರ ಇರಬೇಕು. ಅಷ್ಟು ನೀರು ಏನಕ್ಕಪ್ಪ ಅಂದ್ರೆ 1 ಸೆಕೆಂಡಿಗೆ ಅಷ್ಟು ನೀರು ಹರಿಬೇಕು. ಅದಕ್ಕೇನಂತಾರು 1 ಕ್ಯೂಸೆಕ್ ಅಂತ ಕರೀತಾರೆ. 1 ಕ್ಯೂಸೆಕ್ ಅಂತ ಕರೀತಾರೆ. ಇದನ್ನ ನೀರಿನ ಹರಿವನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಇದು ಮಾಡ್ತಾರು ಕ್ಯೂಸೆಕ್ ಅನ್ನ ಮಾನವನ್ನ ಯೂಸ್ ಮಾಡ್ತಾರ. ನೀರಿನ ಎಷ್ಟು ಸಂಗ್ರಹಣೆ ಆಗೈತಿ, ನೀರು ಎಷ್ಟು ಕಲೆಕ್ಟ್ ಆಗೈತಿ ಅನ್ನೋದನ್ನ ಎದ್ರ ಮೇಲೆ ಮಾಡ್ತಾರು TMC. ನೋಡ್ರಿ, ಉದಾಹರಣೆಗೆ ಈ ತರ ನ್ಯೂಸ್ ಹೇಳ್ತಿರ್ತಾರು ಅಣೆಕಟ್ಟುಗಳಲ್ಲಿ ಸಂಗ್ರಹಣೆ ಆಗಿದ್ದು ಇದ್ರ ಬಗ್ಗೆ ಹೇಳ್ತಿರ್ತಾರೆ, TMC ಬಗ್ಗೆ ಹೇಳ್ತಿರ್ತಾರೆ. 10 TMC ಸಂಗ್ರಹಣೆ ಆಯ್ತು, 40 TMC ಸಂಗ್ರಹಣೆ ಆಗತ್ತೆ ಹೇಳ್ತಾರೆ. ಅದೇ ರೀತಿ ನೀರನ್ನ ಈಗ ತಮಿಳ್ನಾಡಿಗೆ ಬಿಡ್ತಿರ್ತಾರಲ್ಲ ಅವಾಗ ಎಷ್ಟಂದ್ರೆ ಕ್ಯೂಸೆಕ್ ಗಂಟ್ಲೆ ಬಿಡ್ತಿರ್ತಾರ. 10 ಈಗ ಎಷ್ಟ 30 ಕ್ಯೂಸೆಕ್ 40 ಕ್ಯೂಸೆಕ್ ಹಿಂಗೆ ನೀರಿನ ಹರಿವನ್ನ ಬಿಡೋದ್ರ ಬಗ್ಗೆ ಹೇಳ್ತಿರ್ತಾರೆ. ನೀರನ್ನ ಹರಿಯೋದ್ರ ಬಗ್ಗೆ ಹೇಳೋದು ಕ್ಯೂಸೆಕ್, ಕಲೆಕ್ಟ್ ಆಗೋದ್ರ ಬಗ್ಗೆ ಹೇಳೋದು TMC. ಒಂದು TMC ಅಂತಂದ್ರೆ ನಾರ್ಮಲ್ ಆಗಿ ಎಷ್ಟಪ್ಪ ಅಂತಂದ್ರೆ 2831 ಕೋಟಿ ಲೀಟರ್. 2831 ಕೋಟಿ ಲೀಟರ್ ಅರ್ಥಾತ್ರಿ. ಆಮೇಲೆ ಒಂದು ಕ್ಯೂಸೆಕ್ ಅಂತಂದ್ರೆ ಏನ್ರಿ 28.32 ಲೀಟರ್ ಪರ್ ಸೆಕೆಂಡ್. ಈ ಥರ ಹರಿವು ಇಷ್ಟು ಹರಿವು ಇತ್ತಪ್ಪ ಅಂತಂದ್ರೆ 28.32 ಲೀಟರ್ 1 ಸೆಕೆಂಡಿಗೆ ಇಷ್ಟು ಹರಿತಪ್ಪ ಅಂತಂದ್ರೆ 1 ಕ್ಯೂಸೆಕ್ ಅಂದಂಗೆ. 1 TMC ಅಂತಂದ್ರೆ ಎಷ್ಟ 2831 ಕೋಟಿ ಲೀಟರ್ ನೀರು ಕಲೆಕ್ಟ್ ಆಗಿತ್ತು ಅಂದ್ರೆ ಅದಕ್ಕೆ ಏನಂತ ಕರೀತಾರು 1 TMC ಅಂತ ಕರೀತಾರೆ. ಇವೆಲ್ಲ ಏನಪ್ಪಾ ಅಂತಂದ್ರೆ ನೀರಿಗೆ ಸಂಬಂಧಿಸಿದಂತಹ ಚಾಪ್ಟರ್. ನೆಕ್ಸ್ಟ್ ಕ್ಲಾಸ್ನಾಗ ಏನು ಮಾಡಪ್ಪ ಅಂದ್ರೆ ಮುಂದಿನ ಚಾಪ್ಟರ್ಗೆ ಡಿಸ್ಕಸ್ ಮಾಡೋಣ.